ವೈದ್ಯುತಿ ಯೋಗ, ಗರಜಕರಣ. ವೈದ್ಯುತಿ ಯೋಗ ಮೊನ್ನೆ ಹೇಳಿದಂತೆ ಷಣ್ಣವತಿ ಶ್ರಾದ್ದಗಳೆಲ್ಲ ಬರುವಂತಹದ್ದು. ಈ ಮಾಸದಲ್ಲಿ ಕೃಷ್ಣ ಪಕ್ಷದ ವಿಶೇಷ ಅಂದ್ರೆ ತಿಸ್ರೋಷ್ಟಕ ಇದೆ, ಶುಕ್ರವಾರ ಅಷ್ಟಮಿ. ಅದಕ್ಕಾಗಿ ಅದಕ್ಕೆ ಪೂರ್ವೇದ್ಯು ಅಂದ್ರೆ ಗುರುವಾರ ಸಪ್ತಮಿ, ಅವತ್ತು ಒಂದು ತರ್ಪಣ, ಅಷ್ಟಮಿಗೊಂದು, ಅದಕ್ಕೆ ಮಾರನೇ ದಿವಸ ಅನ್ವಷ್ಟಕ ಅಂತ ಅಂದ್ಬಿಟ್ಟು. ಸೊ ಅದರಿಂದ 3+1 ಇವತ್ತು ಸೇರಿ 4 ತರ್ಪಣಗಳು. ಇದಾದ್ಮೇಲೆ ಷಡಶೀತಿ ಪುಣ್ಯಕಾಲ 16ಕ್ಕೆ ಬರುವಂತ ಅಪರಾಹ್ನ. ನಾಳೆ ದಿವಸ ಇದೆ ಟೈಮ್ ದೈಯಾಚಾರ ತಿರ್ನಕ್ಷತ್ರ. ಇದಿಷ್ಟು ಪಂಚಾಂಗ. ಅಸ್ಮದ್ ಗುರುಭ್ಯೋ ನಮಃ. ಹರಿ ಓಂ. ಯಶ್ಚಂದಸಾಂ ವೃಷಭೋ ವಿಶ್ವರೂಪಃ ಛವಿನೋऽವ್ಯೋऽವ್ಯಮೃತಾತ್ ಸಂಭ್ರಮೂವಃ ಸಮಿಂದ್ರೋ ಮಿತ್ರಯಾಃ ಶೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾಂ ಮೇ ಮಧುಮತ್ತಮ ಕರ್ಣಾಭ್ಯಾಂ ಭೂರಿವಿಶ್ರುವಂ ಬ್ರಹ್ಮಣಃ ಕೋಶೋऽಸಿ ಮೇ ದಯಾಪೀಡಾ ಶ್ರುತಂ ಮೇ ಗೋಪಾಯ. ಸಂಹಿತೆ 3ನೇ ಕಾಂಡ 5ನೇ ಪ್ರಶ್ನೆ 3ನೇ ಅನುವಾಕ. ಅಗ್ನಿನಾ ದೇವೇನ ಪೃತನ ಜಯಾಮಿ ಗಾಯತ್ರೇಣ ಛಂದಸಾ ತ್ರಿವ್ರತಾ ಸ್ತೋಮೇನ ರಥಂತರೇಣ ಸಾಮ್ನಾ ವಷಟ್ಕಾರೇಣ ವಜ್ರೇಣ ಪೂರ್ವಜಾನ್ ಭ್ರಾತೃವ್ಯಾನಧರಾನ್ ಆದಯನಮ್ಯವೈನಾನ್ ಬಾಧೆ ಪ್ರತ್ಯೇನಾನ್ನುಧೇಸ್ಮಿನ್ ಕ್ಷಯೇಸ್ಮಿನ್ ಭೂಮಿ ಲೋಕೆ ಯೋऽಸ್ಮಾನ್ ದ್ವೇಷ್ಟಿಯಂಚ ಮಹ್ಯಂ ವಿಷ್ಮೋ ವಿಷ್ಣೋ ಕ್ರಮೇಣಾತ್ಯೇನಾನ್ ಕ್ರಮಾಮೀಂದ್ರೇಣ ದೇವೇನ ಪೃತನ ಜಯಾಮಿ ಪ್ರೈತುಭೇನ ಛಂದಸಾ ಪಂಚದಶೇನ ಸ್ತೋಮೇನ ಬೃಹತಾ ಸಾಮ್ನಾ ವಷಟ್ಕಾರೇಣ ವಜ್ರೇಣ ಸಹಜಾನ್ ವಿಶ್ವೇಭಿರ್ದೇವೇಭಿಃ ಪೃತನ ಜಯಾಮಿ ಜಾಗತೇನ ಛಂದಸಾ ಸಪ್ತದಶೇನ ಸ್ತೋಮೇನ ವಾಮದೇವ್ಯೇನ ಸಾಮ್ನಾ ವಷಟ್ಕಾರೇಣ ವಜ್ರೇಣ ಪರಜಾನಿಂದ್ರೇಣ ಸಯುಜೋ ವಯಗಂ ಸಾ ಸಖ್ಯಾಮ ಪೃತನ್ಯತಾ. ಅಗ್ನಿನಾ ದೇವೇನ ಪೃತನ ಜಯಾಮಿ ಗಾಯತ್ರೇಣ ಛಂದಸಾ ತ್ರಿವ್ರತಾ ಸ್ತೋಮೇನ ರಥಂತರೇಣ ಸಾಮ್ನಾ ವಷಟ್ಕಾರೇಣ ವಜ್ರೇಣ ಪೂರ್ವಜಾನ್ ಭ್ರಾತೃವ್ಯಾನಧರಾನ್ ಪಾದಯಾಮ್ಯವೈನಾನ್ ಬಾಧೆ ಪ್ರತ್ಯೇನಾನ್ನುಧೇಸ್ಮಿನ್ ಕ್ಷಯೇಸ್ಮಿನ್ ಭೂಮಿ ಲೋಕೆ ಯೋऽಸ್ಮಾನ್ ದ್ವೇಷ್ಟಿಯಂಚ ವಯಂ ವಿಷ್ಮೋ ವಿಷ್ಣೋ ಕ್ರಮೇಣಾತ್ಯೇನ ಕ್ರಮಾಮೀಂದ್ರೇಣ ದೇವೇನ ಪೃತನ ಜಯಾಮಿ ೈಷ್ಟುವೇನ ಛಂದಸಾ ಪಂಚದಶೇನ ಸ್ತೋಮೇನ ಬೃಹತಾ ಸಾಮ್ನಾ ವಷಟ್ಕಾರೇಣ ವಜ್ರೇಣ ಸಹಜಾನ್ ವಿಶ್ವೇಭಿರ್ದೇವೇಭಿಃ ಪೃತನಾ ಜಯಾಮಿ ಜಾಗತೇನ ಛಂದಸಾ ಸಪ್ತದಶೇನ ಸ್ತೋಮೇನ ವಾಮದೇವ್ಯೇನ ಸಾಮ್ನಾ ವಷಟ್ಕಾರೇಣ ವಜ್ರೇಣ ಪರಜಾನಿಂದ್ರೇಣ ಸಯುಜೋ ವಯಗಂ ಸಾ ಸಖ್ಯಾಮ ಪೃತನ್ಯತಃ. ಅಗ್ನಿನಾ ದೇವೇನ ಪೃತನಾ ಜಯಾಮಿ ಗಾಯತ್ರೇಣ ಛಂದಸಾ
स्तोमेन रथन्तरेण साम्नावषट्कालेन वज्रेण पूर्वजान् भ्रातृव्यान्नधरान् वादयाम्यवैनान् पादे प्रत्येनान्नुतेऽस्मिन् क्षयेऽस्मिन् भूमिलोके योऽस्मान् वेष्टि यं च वयं विष्णो क्रमेणाद्येन क्रामामीन्द्रेण देवेन पृतनाजयामि त्रैष्टुभेन छन्दसा पञ्चदशेन सोमेन बृहता साम्ना वषट्कालेन वज्रेण सहजान् विश्वेभिर्देवेभिर्वृतनाजयामि जागतेन छन्दसा सप्तदशेन स्तोमेन वामदेव्येन साम्ना वषट्कालेन वज्रेण परजानीन्द्रेण सयुजो वयगं सा सस्याम पृतन्यतः तन्तो वक्त्राण्यप्रति घ्नन्तो वृत्राण्यप्रति यत्ते अग्ने तेजस्तेनाहं तेजस्वी भूयासम् यत्ते अग्ने वर्चस्तेनाहं वर्चस्वी भूयासम् यत्ते अग्ने हरस्तेनाहं हरस्वी भूयासम् यत्ते अग्ने तेजस्तेनाहं तेजस्वी भूयासम् यत्ते अग्ने वर्चस्तेनाहं वर्चस्वी भूयासम् यत्ते अग्ने हरस्तेनाहं हरस्वी भूयासम् यत्ते अग्ने तेजस्तेनाहं तेजस्वी भूयासम् यत्ते अग्ने वर्चस्तेनाहं वर्चस्वी भूयासम् यत्ते अग्ने हरस्तेनाहं हरस्वी भूयासम् बृहतासां नामषट्कारेण वज्रेण षट्चत्वारिलं षट्च वषट्कारेण वज्रेण षट्चत्वारिलं षट्च बृहतासाम्नावषट्कारेण वज्रेण षट्चत्वारिलं षट्च ये देवा यज्ञः नो यज्ञमुषः पृथिव्यामध्यासते ये देवा यज्ञः नो यज्ञमुषः पृथिव्यामध्यासते ये देवा यज्ञः नो यज्ञमुषः पृथिव्यामध्यासते ಆವಿಚಾರಕ ಕ್ರಿಯೆಗಳಲ್ಲಿ ಮಾಂ ದ್ವೇಷ್ಟಿ ಎಂಚ ವಯಂ ದುಷ್ಮಃ ಎಲ್ಲ ಹೇಳಿದ್ವಿ. ಈ ಯಜ್ಞಾನರು ಯಾಕೆ ಆಗ್ಬೇಕು ದೇವತೆಗಳು? ಯಾಕಾದ್ರು? ಏನ್ ರೀಸನ್? ಯಾರೋ ಏನೋ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನೇನೋ ಕಷ್ಟಗಳು ಕ್ಲೇಶಗಳು ಬಂತು. ಏನ್ ಕಾರಣ? ಈ ಕರ್ಮ ಅನ್ನೋದು ಎಷ್ಟು ತೀವ್ರವಾಗಿ ಆಗುತ್ತೆ. ಈಗ ಯಾರೋ ನಮ್ಗೆ ಏನೋ ಒಂದು ಲಾಸ್ ಮಾಡಿದ್ರು, ಅವ್ರ ಮೇಲೆ ತುಂಬಾ ಕೋಪ ನಮ್ಗೆ. ತೇಜೋಹಾನಿಯೋ ಮಾನಹಾನಿಯೋ ಆಸ್ತಿ ಹಾನಿಯೋ ಮಾಡಿದ್ರು, ಅವ್ರ ಮೇಲೆ ಕೋಪ, ಪ್ರತಿಕಾರ ವಿಷ ತಗೋಬೇಕು, ಮುಡಿಸ್ಬಿಡ್ಬೇಕು. ನಿನ್ನೆ ಸೌಪ್ತಿಕ ಪರ್ವ ಮುಗಿದು ಐಶಿಕ ಪರ್ವ ಆರಂಭ ಮಹಾಭಾರತದಲ್ಲಿ. ಉಳಿದಿದ್ದ ಕಡೆಗೆ ಯಾರಿಗೆ ಗೊತ್ತಾ? 5 ಜನ ಪಾಂಡವರು, ಕೃಷ್ಣ ಸಾತ್ವಿಕಿ 7 ಜನ ಓನ್ಲಿ 7. ಆ ಕಡೆಯಲ್ಲಿ ಕೃಪ, ಕೃತವರ್ಮ ಮತ್ತೆ ಇವನು ಅಶ್ವತ್ಥಾಮ 3 ಜನ. ಇವರು ಸಾಧಿಸಿದ್ವಿ ನಾವು ಅಧರ್ಮವನ್ನ. ದ್ರುಪದ ಧರ್ಮರಾಜ ಆಳ್ತಾನೆ, ಏನಿ ಅವ್ರ ಬಂಧುಗಳು ಯಾರು ಇಲ್ಲ. ದುಷ್ಟದ್ಯುಮ್ನ ಹೋದ, ದ್ರುಪದ ಮೊದಲೇ ಹೋಗಿದ್ದ. ಮಕ್ಕಳು ಯಾರೊಬ್ಬರನ್ನು ಉಳಿಸ್ಲಿಲ್ಲ. ಮತ್ ಯಾರು ಉಳಿದಿದ್ರು ಮಿಕ್ಕವರು ಇವ್ರನ್ನೆಲ್ಲ ಇವನು ಒಳಗಡೆ ಹೋಗಿ ಎಲ್ಲ ರಾತ್ರಿ ಮಲಗಿದ್ದ ಹೊಂದಿದ್ದ ಜೊತೆಗೆ ಹೊರಗಡೆ ತಪ್ಪಿಸ್ಕೊಂಡು ಬರೋರ್ನ ಬಿಡದೆ ಕೃಪಾಕೃತ ವರ್ಮ ಹೊರಗೆ. ದುಃಖ ಕ್ಲೇಶಗಳಲ್ಲಿ ಕಾಲಕ್ಷೇಪಗಳನ್ನ ಮಾಡಿದ್ರೆ ಅದರಿಂದ ಯಾರ ಮೇಲೂ ದ್ವೇಷ ಬರೋದು. ಇವರು ಮಾಡಿದ ಕರ್ಮ ಅದರಿಂದ
ಈಗ ಯಾವುದೋ ದೇವತೆಗಳು, ಯಾವುದೋ ಪ್ರೇತವೋ ಭೂತವೋ ಅದು ಇದೊಂದು ಏನೋ ವಿಘ್ನಗಳು ಜೀವನದಲ್ಲಿ ಬರುತ್ತೆ ಅಂತಂದ್ರೆ ಬಿಕಾಸ್ ಆಫ್ ಅವರ್ ಪಾಸ್ಟ್ ಕರ್ಮ. ನವಗ್ರಹಗಳು ತಪ್ಪೆ ಅಥವಾ ಅಷ್ಟದಿಕ್ಪಾಲಕರು ಕೇತು ಅವರುಗಳಿಗೆ ಏನೇನ್ ಪೊಸಿಷನ್ ಕೊಟ್ಟಿದಾರೋ ಆಯಾ ಇದರಲ್ಲಿ ದೇ ಹ್ಯಾವ್ ಟು ಡೂ ದೇರ್ ವರ್ಕ್ ಅಷ್ಟೇ. ಯಮನ ದೂತರು ಅವ್ರಿಗೆ ದಯೆ ಇಲ್ಲ, ಇರಬಾರದು. ಅವನ ಕೆಲಸ ಇರೋದೇ ಅದು. ಯಾರ್ಯಾರ ಪ್ರಾಣ ಹೋಗಿದೆಯೋ ಕರ್ಕೊಂಡು ಹೋಗ್ಬೇಕು. ಈಸ್ ಡೂಯಿಂಗ್ ಇಸ್ ಡ್ಯೂಟಿ. ಹಾಗೆ ಇವರುಗಳು ಅಷ್ಟೇ. ಯಾವುದೋ ಗ್ರಹ ಯಾವುದೋ ಇದ್ರದ್ದು ಉಚ್ಚ ಸ್ಥಾನದಲ್ಲಿ ನೀಚ ಸ್ಥಾನದಲ್ಲಿ ಇದ್ದಾಗ ಇವರು ಕರ್ಮಕ್ಕೆ ಸರಿಯಾಗಿ ಅವರಿಂದ ಆ ಫಲಗಳು ಬರುವಂತ. ಶನಿ ಮೂಲತಃ ಕೆಟ್ಟವನಲ್ಲ, ಆಯುಷ್ಕಾರಕ ಶನಿ. ಶನಿ ಕೃಪೆ ಚೆನ್ನಾಗಿ ಇದ್ದಾಗ, ಇಲ್ಲ ಬರೀ ಶನಿ ಪೂಜೆ ಮಾಡ್ಬಿಟ್ರೆ ಎಲ್ಲ ಹೋಗ್ಬಿಡುತ್ತೆ. ಇದು ಹೇಗೆ ಅಂದ್ರೆ ಹಿಂದೆನೂ ಹೇಳಿದೆ ಒಂದ್ಸಲ. ಈಗ ಟೀಚರ್ ಸ್ಟೂಡೆಂಟ್ಸ್ಗಳಿದ್ದಾರೆ, ಅವ್ರು ತುಂಬಾ ಕಷ್ಟದಲ್ಲಿ ಇದ್ದಾನೆ ಸ್ಟೂಡೆಂಟ್. ಟೀಚರ್ಗೂ ಚೆನ್ನಾಗಿ ಗೊತ್ತು, ಬ್ಯಾಗಿನಿಂದ ಫೀಸ್ ಕೊಡಕ್ಕಾಗಲ್ಲ, ಫೀಸ್ ಕೊಡಕ್ಕಾಗಲ್ಲ ನನಗೆ ಅಂತ. ಸರಿ ಹೋಗ್ಲಿ ಬೇಡ, ನೀವು ಕೊಟ್ಬಿಡು ಬೇಡ ಅಂತ ಟೀಚರ್ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಹೇಳ್ತಾರೆ, ಹೂ ಗೇವ್ ಯು ದಿ ಪರ್ಮಿಷನ್? ಕೊಟ್ಟು ನೀನ್ ಕಟ್ಟಿದ್ರು ಇವಾಗ. ಹಾಗೆ ಟೀಚರ್ ಏನು ಶಿ ಮೇ ಹ್ಯಾವ್ ಕಂಪ್ಯಾಷನ್, ಆದ್ರೆ ಅವಳು ಡಿಸಿಷನ್ ತಗೊಳಕ್ಕಾಗತ್ತೆ. ಹಾಗೆ ಈ ನವಗ್ರಹಗಳು ಎಲ್ಲ ಬೇರೆ ಬೇರೆ ಯಾರ್ಯಾರು ಅಷ್ಟೇ, ದೇ ಕೆನಾಟ್ ಡೂ ಎನಿಥಿಂಗ್. ನೀವೇನು ಹಬ್ಬ ಅಂತಂದ್ರೆ ಈಗ ಶನಿ ದೇವನ ಪೂಜೆ ಮಾಡ್ತೀವಿ, ಏನ್ ಮಾಡ್ಬೋದು? ಶನಿ ಪ್ರೀತನಾಗಿ ಅವನ ಲಿಮಿಟ್ಸ್ ಎಷ್ಟಿದೆಯೋ ಅಷ್ಟು ಕೊಡ್ಬೋದು ಅಷ್ಟೇ. ನಾನು ನಿನ್ನ ಕರ್ಮ ತೀವ್ರವಾಗಿದ್ರೆ ಬದಲಾಯಿಸೋಕ್ಕಾಗಲ್ಲ. ಅದೇ ನೀವು ನೇರವಾಗಿ ಮ್ಯಾನೇಜ್ಮೆಂಟ್ಗೆ ಹೋಗಿದ್ರೆ, ನನಗೆ ತುಂಬಾ ಕಷ್ಟ ಇದೆ ಅಂತ ಅವರೊಂದು ಪ್ರಾವಿಷನ್ ಇಟ್ಟಿರ್ತಾರೆ. ಯಾರೋ ತುಂಬಾ ಪೋರ್ ಸ್ಟೂಡೆಂಟ್ಸ್ ಅವರುಗಳಿಗೆ 1 ವರ್ಷ ಅವ್ರ ಫೀಸ್ ಕೊಡೋದು ಬೇಡ ಅಂತ. 1 ತಿಂಗಳಲ್ಲ, 1 ವರ್ಷನೇ ಫೀಸ್ ಇಲ್ಲ. ಇದೇನೇ ಪ್ರಪತ್ತಿಗೂ ಬೇರೆ ಬೇರೆ ದೇವತೆಗಳನ್ನ ಆಚರಣೆ ಮಾಡೋದಕ್ಕೂ ಅವರನ್ನು ಉಪಾಸನೆ ಮಾಡುವಂತ ಅವ್ಯಭಿಚರಿತ ಭಕ್ತಿ ಬರಬೇಕಾದ್ರೆ. ಸೊ ಮುಖ್ಯವಾಗಿ ತರಬೇಕಾದ್ದೇನು ಅಂದ್ರೆ ನಮ್ಮ ಕರ್ಮಯುತವಾಗಿ ಈ ತರ ಕ್ಲೇಶಗಳು ಇದೆಲ್ಲ ಅನುಭವಿಸ್ತೀವಿ. ಅದರ ಪರಿಹಾರಕ್ಕೆ ನೀವು ಭಗವಂತನನ್ನ ಪ್ರಾರ್ಥನೆ ಮಾಡಿ, ಯಾರ್ಯಾರನ್ನು ಹಿಡಿದು ಅವರನ್ನ ಆ ದೇವತೆನ ಈ ದೇವತೆನ ಪ್ರೇರಿಕೆ ಮಾಡಿಸ್ತೀನಿ. ನಾನು ಹೇಳೋದು ಪೂಜೆ ತಪ್ಪು ಅಂತಲ್ಲ, ಪ್ರಧಾನವಾಗಿ ಭಗವಂತನಲ್ಲಿ ಅದಿರ್ಬೇಕಾದ್ರೆ. ಎಲ್ಲ ಯಾಕೆ ಬಂತು ಅಂದ್ರೆ ಯಜ್ಞ ಹಣಃ ಯಜ್ಞ ಮುಷಃ. ಇದಕ್ಕಾಗಿ ಅಗ್ನಿರ್ಮಾತೇಭ್ಯೋ ರಕ್ಷತು ಗಚ್ಚೇಮ ಸುಗತೋ ಭಾಗ್ಯಂ. ಅಗ್ನಿರ್ಮಾತೇಭ್ಯೋ ರಕ್ಷತು ಗಚ್ಚೇಮ ಸುಗತೋ ಭಯಂ. ಅಗ್ನಿರ್ಮಾತೇಭ್ಯೋ ರಕ್ಷತು ಗಚ್ಚೇಮ ಸುಗತೋ ಭಯಂ. ಆಗನ್ಮ ಮಿತ್ರ ವರುಣ ವರೇಣ್ಯ ರಾತ್ರೀಣಾಂ ಭಾಗೋ ಯುವಯೋರ್ಯೋ ಅಸ್ತಿ. ಆಗನ್ಮ ಮಿತ್ರ ವರುಣ ವರೇಣ್ಯ ರಾತ್ರೀಣಾಂ ಭಾಗೋ ಯುವಯೋರ್ಯೋ ಅಸ್ತಿ. ಆಗನ್ಮ ಮಿತ್ರ ವರುಣ ವರೇಣ್ಯ ರಾತ್ರೀಣಾಂ ಭಾಗೋ ಯುವಯೋರ್ಯೋ ಅಸ್ತಿ. ನಾಕಂ ಗೃಹ್ಣಾನಾ ಸುಕೃತಸ್ಯ ಲೋಕೆ ತೃತೀಯೇ ಪೃಷ್ಠೆ ಅಧಿರೋಚನೆ ದಿವಃ. ನಾಕಂ ಗೃಹ್ಣಾನಾ ಸುಕೃತಸ್ಯ ಲೋಕೆ ತೃತೀಯೇ ಪೃಷ್ಠೆ ಅಧಿರೋಚನೆ ದಿವಃ. ನಾಕಂ ಗೃಹ್ಣಾನಾ ಸುಕೃತಸ್ಯ ಲೋಕೆ ತೃತೀಯೇ ಪೃಷ್ಠೆ ಅಧಿರೋಚನೆ ದಿವಃ. ಇನ್ನೊಂದು ಸಂದೇಹ ಬರ್ಬೋದಲ್ವ, ಪ್ರಬಲತರ ಪ್ರಾಚೀನ ಕರ್ಮ, ಆದ್ರಿಂದ ಇವರಿಗೆಲ್ಲ ಅದು ಅನುಭವಿಸ್ತಾ ಇದೆ. ಹಾಗಾದ್ರೆ ಈ ಪ್ರಾರ್ಥನೆಗೆ ಫಲ ಇಲ್ವೋ ಪೂಜೆ ಇದ್ರದಕ್ಕೆ ಅಂತಂದ್ರೆ, ನೀವು ವಿವೇಕ ಉಪಯೋಗಿಸಿ ಮಾಡಿದ್ರೆ ಈಕೆನ್ ಬದಲಾಯಿಸೋಕು ಸ್ವಲ್ಪನಲ್ಲ ಪೂರ್ಣನೂ ಬದಲಾಯಿಸೋಕ್ ಸಾಧ್ಯ. ಅವನು ಮನಸ್ಸು ಮಾಡ್ಬೇಕು ಭಗವಂತ. ಹಾಗಿರ್ಬೇಕು ನಿಮ್ಮ ಪ್ರಾರ್ಥನೆ. ಅದು ತೀವ್ರವಾಗಿದ್ರೆ ಆಗತ್ತೆ. ಹೋಮ, ಯಜ್ಞ, ದಾನ, ಜಪ, ನಾಮ ಸಂಕೀರ್ತನೆ ಎಲ್ಲವೂ ಕೂಡ ವೇಸ್ಟ್. ಕರ್ಮದ ಪ್ರಕಾರ ಆಗೋದು ನಿಜ, ಆದ್ರೆ ಕರ್ಮದ ಇಂಟೆನ್ಸಿಟಿಯನ್ನ ಕಡಿಮೆ ಮಾಡಿ ಅದನ್ನು ಮಾಡೋದಕ್ಕೂ ಕೂಡ ಭಗವಂತ ಸಂಕಲ್ಪಿಸಿದರೆ ಸಾಧ್ಯ. ಇಲ್ದಿದ್ರೆ ಪ್ರಾರ್ಥನೆಗಳಿಗೆ ಅರ್ಥನೇ ಇರೋಲ್ಲ. ಎಲ್ಲಾನು ಪ್ರಾರಬ್ಧ ಕರ್ಮದ ಪ್ರಕಾರ ನಡೆಯುತ್ತೆ ಅಂದ್ರೆ ದೇವ್ರಿಗೆ ಹಾಕ್ಬೇಕು, ಇದು ಹಾಕ್ಬೇಕು, ಎಲ್ಲ ಅದ್ರಂತೆ ನಡೆಯುತ್ತೆ. ನೀವು ಒಳ್ಳೇದ್ ಮಾಡದೇ ಇದ್ರು ಕೂಡ ಹಿಂದಿನ ಜನ್ಮದಲ್ಲಿ ಮಾಡಿದ್ರೆ ನಿಮ್ಗೆ ಬೇಕಾದಷ್ಟು ಐಶ್ವರ್ಯ ಇಲ್ಲ.
ಹಾಗೇನು ಅಂದ್ರೆ ನೋಡು ನನ್ ಬುದ್ಧಿ, ನಾನ್ ಇಂಟೆಲಿಜೆನ್ಸ್, ನಾನೇನ್ ಇನ್ವೆಸ್ಟ್ ಮಾಡಿದ್ದೆ ಎಲ್ಲ ಬಂತು ಅಂತ. ನಿನ್ಗೆ ಆ ಪ್ರಾಪ್ತಿ ಇತ್ತು ಹಿಂದೆ, ಇವನು ನಾನು ಮಾಡದೆ ಅಂತ ಅನ್ಕೊಳ್ತಾನೆ, ಮೂರ್ಖನಾಗಿ. ಸೊ ಎರಡಕ್ಕೂ ಕೂಡ ನೋಡ್ಬೇಕು. ಒಂದು ಕರ್ಮದಿಂದ ಆದಂತ, ಈ ಕರ್ಮದಿಂದ ಆದಂತಹದ್ದು ಅಂತಂದದ್ದು ಹೇಳಿದ ಉದ್ದೇಶ ಏನು ಅಂದ್ರೆ, ಅದಕ್ಕೆ ಯಾರು ತೊಂದರೆಯನ್ನು ಮಾಡಿದ್ರು ಅವರನ್ನು ನೀವು ಶಪಿಸುವುದು ಬೇಡ, ಅವರನ್ನು ದ್ವೇಷಿಸುವುದು ಬೇಡ. ನನ್ನ ಕರ್ಮದ ಪ್ರಕಾರ ಅವನು ನಿಮಿತ್ತವಾದ ಭಗವಂತ, ಅವನನ್ನ ಕ್ಷಮಿಸು ಅನ್ನುವಂತ ಬುದ್ಧಿ ಬರಬೇಕು ನಮ್ಗೆ. ಎರಡನೇದು, ಪ್ರಾರ್ಥನೆಗಳನ್ನು ಮಾಡಿದ್ರೆ ಖಂಡಿತ ಸಾಧ್ಯ. ಮೂಲತಃ ನನ್ನ ಸಿದ್ಧಾಂತದಲ್ಲಿ ಹೇಳೋದು, ಇಲ್ಲಿಯ ಸುಖಕ್ಕಲ್ಲ ನಾನು ಇರೋದು, ಹುಟ್ಟು ಸಾವಿನ ಚಕ್ರ ಬಿಡಿಸ್ಕೊಳ್ಳೋದು ಮುಖ್ಯವಾದದ್ದು. ಯದ್ಯದ್ ಭವ್ಯಂ ಭವತು ಭಗವಾನ್ ಪೂರ್ವ ಕರ್ಮಾನುರೂಪನ್. ಅವ್ರು ಹೇಳ್ಬೇಕಾದ್ರೆ ಅವರ ಮನಸ್ಸಿನ ಸ್ಥಿತಿ ಹೆಂಗಿರ್ಬೇಕು, ಮುಕುಂದ ಮಾಲೆಯನ್ನು ಏನೇನ್ ನಡಿಬೇಕು ಅಂತಿದ್ಯೋ ಆಗ್ಲಿ, ಆಗಿಲ್ ನಾಟ್ ಆಸ್ಕ್, ಅದನ್ನ ಕಡಿಮೆ ಮಾಡುವಂತ ಹೇಳುವಾಗ ಪೂರ್ವ ಕರ್ಮಾನುರೂಪ. ಏತತ್ ಪ್ರಾರ್ಥ್ಯಂ ಮಮ ಬಹುಮತಂ ಜನ್ಮ ಜನ್ಮಾಂತರೇಶು ತ್ವತ್ಪಾದಾಂಬೋರುಹ ಯುಗಗತ ನಿಶ್ಚಲವಾದ ಭಕ್ತಿ ಕೊಡವು. ಕಷ್ಟ ಬಂತು ಅಂತ ಭಗವಂತನ ಇಲ್ಲ ಅನ್ನುವಂತ ಕನ್ಸಿಡೇಷನ್, ಇದಕ್ಕೆ ನಾನು ಕನ್ಕ್ಲೂಷನ್ ಬರೋದು ಬೇಡ. ಇದೆಲ್ಲ ಅದ್ರಲ್ಲಿ ಸೇರಿ. ಅದರಿಂದ ಈ ಪ್ರಾರ್ಥನೆಗಳಿಗೂ ಅರ್ಥ ಆಗಿದೆ, ಯಾಕೆ ಇದೆಲ್ಲ ಮಾಡಬೇಕು, ಈ ಆಭಿಚಾರಿಕ ಕ್ರಿಯೆಗಳು ಒಂದು ವೇಳೆ ಇದ್ರೆ, ಇಲ್ಲದಿದ್ರೆ ಬೇಡ. ಒಂದು ವೇಳೆ ಇದ್ರೆ ಅದಕ್ಕೆ ಪರಿಹಾರಗಳು ಇವುಗಳಲ್ಲಿ. ಸೊ ಸ್ಮೃತಿಗಳಲ್ಲಿ, ವೇದಗಳಲ್ಲಿ ಯುಕ್ತವಾದಂತ ಕ್ರಿಯೆಗಳನ್ನ ನಡೆಸ್ಬೇಕು. ನಾವು ಡಿಸೈಡ್ ಮಾಡೋದಲ್ಲ. ಈಗ ನಾವು ಪ್ರಪದೆ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಆಯುಷ್ ಹೋಮ ಬೇಡ. ಏನು ಆಯುಷ್ ಹೋಮ ಇವ್ರು ಮಾಡಿದ ತಕ್ಷಣ ಇವ್ರು 250-500 ವರ್ಷ ಆಯುಷ್ ಕೊಟ್ಬಿಡ್ತಾನೆ ಭಗವಂತ. ಸ್ಮೃತಿನಲ್ಲಿದೆ, ಅದನ್ನ ನಡೆಸ್ಬೇಕು. ಭಗವದ್ ಅರ್ಪಿತವಾಗಿ ಮಾಡಿ. ನೋಡುವ ದೃಷ್ಟಿ ಹೇಗಿರ್ಬೇಕು, ನಿಮ್ ಕೈ ಕಾಲು ಎಲ್ಲ ಚೆನ್ನಾಗಿರ್ಲಿ, ಇರೋವರ್ ದಿವಸ ಭಾಗವತ ಸೇವೆ ಮಾಡೋದಕ್ಕೆ ನನಗೆ ಶರೀರ ಇರ್ಲಿ. ವಿರಕ್ತರಾಗಿದ್ದೀವಿ ಅಂತ ಏನು ತಿನ್ನೋದೇ ಇಲ್ಲ, ಏನು ಯೋಗ ಮಾಡಿಬಿಟ್ಟಿದ್ದೀರೇನು, ಆಯುಷ್ ಹೋಮ ಮಾಡಕ್ ಹೋಗಿದ ತಕ್ಷಣ ಬೇಡ ಬೇಡ ಆಯ್ತು ನಾವು ಪ್ರಪತ್ತಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಏನರ್ಥ ಇದು? ಹೀಗೇನೆ ಇನ್ ಕೆಲವು ಕುತರ್ಕಗಳು. ನಮ್ಮಪ್ಪ ಏನು ಮಾಡಿಸ್ಕೊಂಡಿರ್ಲಿಲ್ಲ, ಬೇಮರದ ಶಾಂತಿ, ಅವರು ಮಾಡಿಸ್ಕೊಂಡಿಲ್ಲ, ಇವ್ರು ಮಾಡಿಸ್ಕೊಂಡಿರ್ಲಿಲ್ಲ. ಸೊ ಯಾಕೆ ಬೇಕು, ಅವ್ರು ಇರ್ಲಿಲ್ವಾ, 90 ವರ್ಷ ಇದ್ರು. ಈ ತರ ಏನೇನೋ ಕುತರ್ಕಗಳನ್ನು ಮಾಡಕ್ ಹೋಗ್ಬಾರ್ದು. ಸ್ಮೃತಿನಲ್ಲಿ ಇದೆ, ನಡೆಸ್ಬೇಕು. ಕಾನ್ಸ್ಟಿಟ್ಯೂಷನ್, ವೇದ ಪ್ರಮಾಣ ಒಪ್ಕೊಂಡ ಮೇಲೆ ಅದರಲ್ಲಿ ಇದ್ದಂಗೆ ನಡೆಸ್ಬೇಕು. ಎಲ್ಲವೂ ಭಗವದ್ ಅರ್ಪಿತವಾಗಿ ನೋಡುವ ದೃಷ್ಟಿಕೋನ ಬೇರೆ. ನಾಕಂ ಗೃಹಾನ, ಅದೇ ತಾನೆ ನೆಕ್ಸ್ಟ್. ಯೇ ದೇವಾ ಯಜ್ಞಃ ನೋ ಯಜ್ಞಮುಷೋಂತರಿಕ್ಷೇ ಧ್ಯಾಸತೆ. ಯೇ ದೇವಾ ಯಜ್ಞಃ ನೋ ಯಜ್ಞಮುಷೋಂತರಿಕ್ಷೇ ಧ್ಯಾಸತೆ. ಯೇ ದೇವಾ ಯಜ್ಞಃ ನೋ ಯಜ್ಞಮುಷೋಂತರಿಕ್ಷೇ ಧ್ಯಾಸತೆ. ವಾಯುರ್ಮಾತೇಭ್ಯೋ ರಕ್ಷತು ಗಚ್ಚೇಮ ಸುಗತೋ ವಯಂ. ವಾಯುರ್ಮಾತೇಭ್ಯೋ ರಕ್ಷತು ಗಚ್ಚೇಮ ಸುಗತೋ ವಯಂ. ವಾಯುರ್ಮಾತೇಭ್ಯೋ ರಕ್ಷತು ಗಚ್ಚೇಮ ಸುಗತೋ ವಯಂ. ಯಾಸ್ತೆ ರಾತ್ರಿ ಸವಿತರ್ದೇವಯಾನೀರಂತರಾದ್ಯಾವಾ ಪೃಥಿವೀ ಪಿಯಂತಿ. ಯಾಸ್ತೆ ರಾತ್ರಿ ಸವಿತರ್ದೇವಯಾನೀರಂತರಾದ್ಯಾವಾ ಪೃಥಿವೀ ಪಿಯಂತಿ. ಯಾಸ್ತೆ ರಾತ್ರಿ ಸವಿತರ್ದೇವಯಾನೀರಂತರಾದ್ಯಾವಾ ಪೃಥಿವೀ ಪಿಯಂತಿ. ಗ್ರಹಶ್ಚ ಸರ್ವೈಃ ಪ್ರಜಯಾನ್ವಗ್ರೇ ಸುವೋರುಹಾಣಾಸ್ತರತಾರಜಾಗಂಸಿ. ಗೃಹೈಶ್ಚ ಸರ್ವೈಃ ಪ್ರಜಯಾನ್ವಗ್ರೇ ಸುವೋರುಹಾಣಾಸ್ತರತಾರಜಾಗಂಸಿ. ಗೃಹೈಶ್ಚ ಸರ್ವೈಃ ಪ್ರಜಯಾನ್ವಗ್ರೇ ಸುವೋರುಹಾಣಾಸ್ತರತಾರಜಾಗಂಸಿ. ದೇವಾ ಯಜ್ಞಃ ನೋ ಯಜ್ಞಮುಷೋ ದಿವ್ಯಧ್ಯಾಸತೆ. ಯೇ ದೇವಾ ಯಜ್ಞಃ ನೋ ಯಜ್ಞಮುಷೋ ದಿವ್ಯಧ್ಯಾಸತೆ.
ये देवा यज्ञहनो यज्ञमुषो दिव्यध्यासते सूर्यो मातेभ्यो रक्षतु गच्छेम सुकृतो भयम् सूर्यो मातेभ्यो रक्षतु गच्छेम सुकृतो भयम् सूर्यो मातेभ्यो रक्षतु गच्छेम सुकृतो भयम् ीनेन्द्राय समभरः पयागस्युत्तमेन अभिषा जातमेदः येनेन्द्राय समहरपयागस्युत्तमेन अभिषा जातवेदः येनेन्द्राय समहरपयागस्युत्तमेन अभिषा जातवेदः येन अग्निः त्वमुदवर्धये मगं स जाता नागश्चैश्च आधेह्येनम् तेनाग्ने त्वमुदवर्धये मदं स जाता नागश्रैश्च आदिह्येनम् तेनाग्ने त्वमुदवर्धये मदं स जाता नागश्रैश्च आदिह्येनम् यज्ञानोपै देवा यज्ञमुषः सन्ति त येषु लोकेष्वासत आददाना विमत्राणाम् यो ददाति यो यजते तस्य यज्ञहरो वै देवा यज्ञमुषः सन्ति तेषु लोकेष्वासत आददाना विमत्राणा यो ददाति यो यजते तस्य यज्ञहरो वै देवा यज्ञमुषः सन्ति तेषु लोकेष्वासत आददाना विमत्राणा यो ददाति यो यजते तस्य देवा यज्ञानः पृथिव्यामध्यासते ये अन्तरिक्षे ये दिवीत्या हेमानेव लोकागस्तीर्त्वा सगृहः स पशुः सुवर्गम् लोकमेत्यपवै सोमेने जानात् देवताश्च यज्ञश्चक्रामन्द्याग्नेयं पञ्चकपाल मुदवसानीयं निर्वपीरग्निः सर्वा देवताः पान्तो यज्ञो देवताश्चैव यज्ञं चावरुन्धे गायत्रो वा अग्निर्गायत्र छन्दास्तं छन्दसा व्यर्थयति यत्पञ्चकपालं करोत्यष्टकपालः कार्यो ताक्षरा गायत्री गायत्रो अग्निर्गायत्र छन्दः स्वेनैवैनं छन्दसा समर्थयति पङ्क्तौ याज्ञानुवाक्ये भवतः पान्तो यज्ञस्तेनैव यज्ञान्नैति ये देवा यज्ञहनः पृथिव्यामध्यासते ये अन्तरिक्षे ये दिवीत्या देवादेव लोकागस्तीर्त्वा सगृहः स पशुः सुवर्गम् लोकमेत्यपवै सोमेने जानाद्देवताश्च यज्ञश्च रामज्ञानेयम् पञ्चकालमुदवसानीयम् निर्वपेदग्निः सर्वा देवता पान्तो यज्ञो देवताश्चैव यज्ञं चावरुन्धे गायत्रो वा अग्निर्गायत्र छन्दास्तं छन्दसा व्यर्थयति यत्पञ्चकपालं करोत्यष्टाकपालः आयोष्टाक्षरा गायत्री गायत्रो निर्गायत्र छन्दास्वेनैवैनं छन्दसा समर्थयति
पङ्क्त्यौ याज्यानुवाक्ये भवन्तो यज्ञस्ते नैव यज्ञान्नैति ये देवा यज्ञहनः पृथिव्यामध्यासते ये अन्तरिक्षे ये दिवीद्या देवादेव लोकागस्तीत्वा सगृहः सपशुः सुवर्गम् लोकमेत्यपवै सोमेने झानात् देवताश्च यज्ञश्च क्रामन्त्याज्ञेयम् पञ्चकपालमुदवसानीयम् निर्वपेदग्निः सर्वा देवतावान्तो यज्ञो देवताश्चैव यज्ञम् चावरुन्धे गायत्रो वा अग्निर्गायत्र छन्द्वास्तम् छन्दसा व्यर्थयति यत्पञ्चकपालम् करोत्यष्टाकपालम् कार्योष्टाक्षरा गायत्री गायत्रो निर्गायत्र छन्द्वास्वेनैवैनम् छन्दसा समर्थयति पङ्क्त्यौ याज्यानुवाक्ये भवतः पान्तो यज्ञस्ते नैव यज्ञान्नैति ಯಜ್ಞಯಾಗಗಳನ್ನು ನಡೆಸಿದಾಗ ಇಲ್ಲಿ ಸಗೃಹ ಸಪಶು ಎಲ್ಲವನ್ನು ಇಮಾನೇವ ಲೋಕಾಗಸ್ತೀರ್ತ್ವ ಇಲ್ಲಿದೆಲ್ಲ ಮುಗಿಸಿ ಆಮೇಲೆ ಸುವರ್ಗಂ ಲೋಕಮೇತಿ ಸ್ವರ್ಗಲೋಕ ಅಲ್ಲಿಯ ಭೋಗಗಳನ್ನು ಅನುಭವಿಸ್ತಾರೆ ಅಂತ. ಏನಿಲ್ಲಿ ಗಮನಿಸ್ಬೇಕಾದದ್ದು ಅಂದ್ರೆ ನಡೆಸುವಂತ ಕ್ರಿಯೆಗಳು ಬರೀ ಈ ಶರೀರಕ್ಕೆ ಈ ಲಿಮಿಟ್ಗೆ ಈ ಒಂದು ಜನ್ಮಕ್ಕೆ ಅದು ಸೀಮಿತವಾಗಿಲ್ಲ. ಎಲ್ಲವೂ ಕೂಡ ಯಜ್ಞ ವೈ ವಿಷ್ಣು ಮೋಕ್ಷ ಸಾಮ್ರಾಜ್ಯವನ್ನು ಪಡೆಯೋದಕ್ಕೂ ಕೂಡ ಪೂರಕವಾಗುತ್ತೆ. ಇಲ್ಲಿ ನಡೆಸುವಂತಹ ಶ್ರೌತ ಸ್ಮಾರ್ತ ಕರ್ಮಗಳು, ನಿತ್ಯ ನೈಮಿತ್ತಿಕ ಕರ್ಮಗಳು. ಏನೋ ಸತ್ ಮೇಲೆ ಏನೋ ಮೋಕ್ಷಕ್ಕೆ ಹೋಗ್ತವಂತೆ, ಇರುವಾಗ್ಲೂ ಚೆನ್ನಾಗಿರ್ತೀರಿ. ಇಲ್ಲಿ ಸತ್ತ ಮೇಲೆ ಇಹದಲ್ಲಿ ಸುಖ, ಪರದಲ್ಲಿ ಮೋಕ್ಷ ಎರಡು ಸಿಗುವಂತಹದ್ದು ಈ ಎಲ್ಲ ಆಚರಣೆಗಳ ಉದ್ದೇಶ. ನಾಟ್ ಓನ್ಲಿ ಫಾರ್ ದಿಸ್, ಮುಂದಕ್ಕೂ ಕೂಡ. ಸ್ವರ್ಗಮೇತಿ ಅಪವೈ ಸೋಮೇನ ಈ ಜಾನಾತ್ ದೇವತಾಶ್ಚ ಯಜ್ಞಶ್ಚ ಕ್ರಾಮಂತಿ ಆಗ್ನೇಯಂ ಪಂಚಕಪಾಲಂ. ಸೊ ನಡೆಸುವಂತ ಕ್ರಿಯೆಗಳು ಬರೀ ಇಲ್ಲಿನದಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅದು ಮೇಲಿನ ಊರ್ಧ್ವಲೋಕಗಳನ್ನ ಪಡೆಯೋದಕ್ಕೂ ಕೂಡ ಸಾರ್ಥಕ ಕಾರಣವಾಗತ್ತೆ ಅಂತ. ಸವಿತರ್ದೇವ ಯಜ್ಞಮುಷ ಸರ್ವ ದೇವತಾ ಅಸ್ತಿ ಚತ್ವಾರಿಗಂ ಚಚ್ಚ. सवितर्देवा यज्ञमुषः सर्वा देवतास्त्रिचत्वारिगं चच्च. सूर्यो मा देवो देवेभ्यः पातु वायुरन्तरिक्षाद्यजमानोऽग्निर्मा पातु चक्षुषः. सूर्यो मा देवो देवेभ्यः पातु वायुरन्तरिक्षाद्यजमानोऽग्निर्मा पातु चक्षुषः. सूर्यो मा देवो देवेभ्यः पातु वायुरन्तरिक्षाद्यजमानोऽग्निर्मा पातु चक्षुषः. सख्यशूष सवितर्विश्वचर्षण एतेभिः सोम नामभिर्विधेमते तेभिः सोम नामभिर्विधेमते. सख्यशूष सवितर्विश्वचर्षण एतेभिः सोम नामभिर्विधेमते तेभिः सोम नामभिर्विधेमते. सख्यशूष सवितर्विश्वचर्षण एतेभिः सोम नामभिर्विधेमते तेभिः सोम नामभिर्विधेमते. ಸಕಾರ ಶಕಾರಗಳು ಸರಿಯಾಗಿ ಗಮನಿಸಬೇಕು. ಸಖ್ಯ ಶೂಷ ಅಲ್ಲ, ಸಖ್ಯ ಶೂಷ. ಸವಿತರ್ವಿಶ್ವಚರ್ಷಣ
ಈ ಕಾಳಿದಾಸನ ಇದರಲ್ಲಿ ಶಕಾರ ಅಂತಾನೆ ಒಂದು ಕ್ಯಾರೆಕ್ಟರ್ ಇತ್ತು. ಎಲ್ಲೆಲ್ಲಿ ಸಕಾರವೋ ಅಲ್ಲಿಗೆಲ್ಲ ಶಕಾರ ಹೇಳ್ಬಿಡೋದು. ಸೀಮೆ ಎಣ್ಣೆ, ಸೀಮೆ ಎಣ್ಣೆ, ಶಕಾರಗಳು ಉಚ್ಚಾರಗಳಲ್ಲಿ, ಆಕಾರ ಹಕಾರಗಳು ಎಷ್ಟು ಅರ್ಥಗಳು ವ್ಯತ್ಯಾಸವಾಗ್ಬಿಡುತ್ತೆ ಅಂದ್ರೆ ಎಲ್ಲ. ಸುಧಾಮೂರ್ತಿ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಬಹಳ ಚೆನ್ನಾಗಿದ್ದು ಹೇಳ್ತಾ ಇದ್ರು ತಮಾಷೆಗೆ, ಎಷ್ಟೋ ಅಪಾರ್ಥಗಳು ಬರುತ್ತೆ ಅಂತ. ನಿಮಗೆ ಹಾದರದ ಸ್ವಾಗತ ಅಂದ್ರು. ಹಾದರದ ಸ್ವಾಗತ ಅಂದ್ರೆ ಏನಾಗುತ್ತೆ? ಆದರ ಅಂದ್ರೆ ಪ್ರಾಸ್ಟಿಟ್ಯೂಷನ್ ಪದಗಳು ಅರ್ಥ, ಆದರ ಪ್ರೀತಿಯಿಂದ ಬರುವಂತಹದ್ದು. ಸೊ ಅದರಿಂದ ಅಕ್ಷರಗಳ ಉಚ್ಚಾರಣೆ, ಯಾವ ಅಕ್ಷರ ಯಾವ್ದಿದೆ ಎಲ್ಲದನ್ನು, ಅಂದ್ರೆ ವೇದ ಹೇಳ್ಬೇಕಾದ್ರೆ ನಿಮ್ ಕಾನ್ಸಂಟ್ರೇಷನ್ ಎಲ್ಲೋ ಹೋದ್ರೆ ಹೋಯ್ತು, ಎಗರೋಯ್ತು, ಅನ್ಲೆಸ್ ಯು ಕಾನ್ಸಂಟ್ರೇಟ್. ಸೊ ಇಟ್ ಫೋರ್ಸ್ ಯು ಟು ಕಾನ್ಸಂಟ್ರೇಟ್. ವೇದವನ್ನ ಅಧ್ಯಯನ ಮಾಡಿದ್ರೆ ಅಥವಾ ಅಭ್ಯಾಸವನ್ನು ಮಾಡಿದ್ರೆ ಇಟ್ ಇನ್ಕ್ರೀಸಸ್ ಯುವರ್ ಕಾನ್ಸಂಟ್ರೇಷನ್. ಏಕಾಗ್ರತೆಗೆ ಪೂರಕವಾಗುವಂತಹದ್ದು ವೇದ ಪಾರಾಯಣ. ಸೊ ಅದರಿಂದ ಗಮನವಾಗಿಟ್ಟು ನೋಡಿ ಆಮೇಲೆ ಹೇಳುವುದು. ಅಹಂ ಪರಸ್ತಾದ್ ಅಹಂ ಅವಸ್ತಾದ್ ಅಹಂ ಜ್ಯೋತಿಷ ವಿತಮೋ ಬವಾರ. ಅಹಂ ಪರಸ್ತಾದಹಂ ಅವಸ್ತಾದಹಂ ಜ್ಯೋತಿಷ ವಿತಮೋ ಬವಾರ. ಅಹಂ ಪರಸ್ತಾದಹಂ ಅವಸ್ತಾದಹಂ ಜ್ಯೋತಿಷ ವಿತಮೋ ಬವಾರ. ಯದಂತರಿಕ್ಷಂ ತದು ಮೇ ಪಿತಾ ಭೂದಹಗಂ ಸೂರ್ಯಮುಭಯತೋ ದದರ್ಶಾಹಂ ಭೂಯಾಸಮುತ್ತಮಃ ಸಮಾನಾನಾಮ ಸಮುದ್ರಾದಾಂತರಿಕ್ಷಾದ್ ಪ್ರಜಾಪತಿರುದಧಿಂ ಚ ವಯಾತೀಂದ್ರಃ ಪ್ರಸ್ನೌತು ಮರುತೋ ವರ್ಷಯಂತೋನ್ನಂ ಭಯ ಪೃಥಿವೀಂ ಭಿಂದೀದಂ ದಿವ್ಯಂ ನಭಃ. ಯದಂತರಿಕ್ಷಂ ತದು ಮೇ ಪಿತಾ ಭೂದಹಗಂ ಸೂರ್ಯಮುಭಯತೋ ದದರ್ಶಾಹಂ ಭೂಯಾಸಮುತ್ತಮಃ ಸಮಾನಾನಾಂ ಸಮುದ್ರಾದಾಂತರಿಕ್ಷಾತ್ ಪ್ರಜಾಪತಿರುದಧಿಂ ಚ ವಯಾತೀಂದ್ರಃ ಪ್ರಸ್ನೌತು ಮರುತೋ ವರ್ಷಯಂತೋನ್ನಂ ಭಯ ಪೃಥಿವೀಂ ಭಿಂದೀದಂ ದಿವ್ಯಂ ನಭಃ. ಯದಂತರಿಕ್ಷಂ ತದು ಮೇ ಪಿತಾ ಭೂದಹಗಂ ಸೂರ್ಯಮುಭಯತೋ ದದರ್ಶಾಹಂ ಭೂಯಾಸಮುತ್ತಮಃ ಸಮಾನಾನಾಂ ಸಮುದ್ರಾದಾಂತರಿಕ್ಷಾತ್ ಪ್ರಜಾಪತಿರುದಧಿಂ ಚ ವಯಾತೀಂದ್ರಃ ಪ್ರಸ್ನೌತು ಮರುತೋ ವರ್ಷಯಂತೋನ್ನಂ ಭಯ ವರ್ಷಯಂತೋನ್ನಂ ಭಯ ಪೃಥಿವೀಂ ಭಿಂದೀದಂ ದಿವ್ಯಂ ನಭಃ. ಭಿಂದಿ ಅಂದ್ರೇನು? ಭಿಂದಿ ಅಂದ್ರೆ ಒಡಿ ಅಂತ, ಚೂರ್ ಮಾಡು ಅಂತ ಎರಡು ಭಾಗ. ಈ ಉಪನಿಷತ್ತಿನಲ್ಲಿ ಒಂದು ಹತ್ತಿ ಮರದ ಒಂದು ಹಣ್ಣನ್ನು ತಂದು ಅದನ್ನು ಓಪನ್ ಮಾಡುವಂತ, ಅದರಲ್ಲಿ ರಾಗಿ ಕಾಳು ತರ ಇತ್ತು, ಅದನ್ನ ಭಿಂದಿ ಅಂತ ಹೊಡೆದ್ರಲ್ಲಿ ಏನಿದೆ ಏನಿಲ್ಲ. ಅದರಲ್ಲಿ ಈ ಹತ್ತಿಯ ಬೀಜದ ಕಾಳಿನಲ್ಲಿ ಅಷ್ಟು ದೊಡ್ಡ ಮರ ಇತ್ತು. ಇದು ಚರ್ಚೆ ಗುರುಗೂ ಶಿಷ್ಯಗೂ ಅಲ್ಲಿ ಉಪನಿಷತ್ನಲ್ಲಿ ಬರ್ಬೇಕಾದ್ರೆ. ಈ ಬೀಜಕ್ಕೆ, ರಾಗಿ ಕಾಳಿನ ತರ ಇರೋ ಬೀಜಕ್ಕೆ ಬೆಳಕೂಸು, ನೇರಳೋಸು, ಇದು ನೀರು ಇದೆಲ್ಲ ಇತ್ತು ಅಂದ್ರೆ ಆ ಮರವಾಗತ್ತೆ ಅಂತ ತೋರಿಸೋದಕ್ಕೆ ಉಪನಿಷತ್ತಿನ ಕಥೆಯಲ್ಲಿ ಭಿಂದಿ, ಅದನ್ನು ಒಡಿ ಅಂತ, ಚೂರ್ ಮಾಡು. ಉದ್ನೋ ದಿವ್ಯಸ್ಯ ನೋ ದೇಹೀಶಾನೋ ವಿಸೃಜಾಧೃತಿಂ. ಉದ್ನೋ ದಿವ್ಯಸ್ಯ ನೋ ದೇಹೀಶಾನೋ ವಿಸೃಜಾಧೃತಿಂ. ಉದ್ನೋ ದಿವ್ಯಸ್ಯ ನೋ ದೇಹೀಶಾನೋ ವಿಸೃಜಾಧೃತಿಂ. ಪಶವೋ ವಾಯೇತೆ ಯದಾದಿತ್ಯ ಏಷ ರುದ್ರೋ ಯದಗ್ನಿರೋಷಧಿ ಪ್ರಾಸ್ಯಾಗ್ನಾಭಾ ಧಿತ್ಯಂ ಜುಹೋತಿ ರುದ್ರ ದೇವ ಪಶೂನಂತರ್ದಧಾತ್ಯಥೋ ಓಷಧೀಶ್ವೇವ ಪಶೂನ್
प्रतिष्ठापयति कविर्यज्ञस्य वितनोति पन्थां नाकस्य पृष्ठे अधिरोचने दिवाः वशवो वा येवेद्यदादित्य एष रुद्रो यदग्निरोषधी प्रास्यान्नावादित्यं ज्योति रुद्रादेव पशून् अन्तर्ददात्यतो ओषधीष्वेव पशून् प्रतिष्ठापयति कविर्यज्ञस्य वितनोति पन्थां नाकस्य पृष्ठे अधिरोचने दिवः वशवो वा येते यदादित्य एष रुद्रो यदग्निरोषधी प्रास्यान्नावादित्यं ज्योति रुद्रादेव पशून् अन्तर्दधात्यथो ओषधीष्वेव पशून् प्रतिष्ठापयति कविर्यज्ञस्य वितनोति पन्थां नाकस्य पृष्ठे अधिरोचने दिवः येन हव्यं वहसि यासि भूत इतः प्रचेद अमुतः सनीयान् येन हव्यं वहसि यासि भूत इतः प्रचेत अमुतः सनीयान् येन हव्यं वहसि यासि भूत इतः प्रचेत अमुतः सनीयान् यास्ते विश्वाः समिधः सन्त्यग्ने या पृथिव्यां बर्हिषि सूर्ये याः यास्ते विश्वाः समिधः सन्त्यग्ने या पृथिव्यां बर्हिषि सूर्ये याः यास्ते विश्वाः समिधः सन्त्यग्ने या पृथिव्यां बर्हिषि सूर्ये याः आस्ते गच्छन्त्वाहुतिं घृतस्य देवायते यजमानाय शर्मा आस्ते गच्छन्त्वाहुतिं घृतस्य देवायते यजमानाय शर्मा आस्ते गच्छन्त्वाहुतिं घृतस्य देवायते यजमानाय शर्मा देवायते यजमानाय शर्मा देवायते यजमानाय शर्मा देवायते यजमानाय शर्मा बृहस्पतिना राजा स्वगाकृतो मह्यं यजमा आशासानः सुवीर्यगं रायस्पोषग्गस्वश्वियम् आशासानः सुवीर्यगं रायस्पोषग्गस्वश्वियम् आशासानः सुवीर्यगं रायस्पोषग्गस्वश्वियम् बृहस्पतिना राजा स्वगाकृतो मह्यं यजमानाय तिष्ठ बृहस्पतिना राजा स्वगाकृतो मह्यं यजमानाय तिष्ठ बृहस्पतिना राजा स्वगाकृतो मह्यं यजमानाय तिष्ठ ನನಗೂ ಒಪ್ಲಿಕ್ಕಲ್ಲ ಇಲ್ಲೇನೋ ನೋಡ್ತಾ ಇದ್ದೆ ನಾನು ಕಾನ್ಸಂಟ್ರೇಷನ್ ಒಂಚೂರು ಬೇರೆ ಆಯ್ತು ಅಂದ್ರೆ ಹೇಗಾಗತ್ತೆ ಅಂತ ಹೇಳೋರು ಕೇಳೋರು ಎಲ್ರಿಗೂ ಅಷ್ಟೇ ಪ್ರತಿಯೊಬ್ಬರಿಗೂ ಕಾನ್ಸಂಟ್ರೇಷನ್ ಬೇಕು ಅದು ಬಹಳ ಮುಖ್ಯ समानानामोषधीष्वेष पशून्मह्यं यजमानायैकञ्च समानानामोषधीष्वेव पशून्मह्यं यजमानायैकञ्च समानानामोषधीष्वेव पशून्मह्यं यजमानायैकञ्च ವೇದದ ಜೊತೆಗೆ ಬೇರೆ ಬೇರೆ ವಿಷಯ ಕಾನ್ಸಂಟ್ರೇಷನ್ ಇದು ಅಂತ ನೀವು ಜಪಕ್ಕೆ ಇದಕ್ಕೆ ಕುತ್ಕೋಬೇಕಾದ್ರೆ ಡಿಸ್ಟ್ರಾಕ್ಷನ್ಸ್ ಬೇಡ ಎಲ್ಲೆಲ್ಲಿ ಅದಿದೆಯೋ ಅದನ್ನೆಲ್ಲ ಅವಾಯ್ಡ್ ಮಾಡಿ ಅಲೋಫ್ ಆಗಿರ್ಬೇಕು
ಟಿವಿ ಹಾಕೊಂಡು ನೋಡ್ತೀನಿ, ಇಲ್ಲ ಇನ್ಯಾರ ಹತ್ರನ ಏನೋ ಮಾತಾಡ್ತಾ ಇದ್ದಾರೆ, ಆ ಸಂವಾದದಲ್ಲಿ ಇದ್ಬಿಟ್ಟು ಇಲ್ಲಿ ಸುಮ್ಮನೆ ಗಾಯತ್ರಿ ಬಾಯಿನಲ್ಲಿ ಬರ್ತಾ ಇದೆ ಅಷ್ಟೇ. ಅದಕ್ಕೆ ಎಲ್ಲ ಅನ್ನಕ ಇದು ಇಂದ್ರಿಯಗಳು ಆ ರೀತಿ ಎಳೆಯುತ್ತೆ ಹೊರಗಡೆಗೆ. ಯು ಶುಡ್ ಅವಾಯ್ಡ್ ದಟ್ ಎಲ್ಲದನ್ನು ಕೂಡ. ಎಸ್, ಇವೆಲ್ಲ ಸಹಜವಾಗಿ ಆಗುತ್ತೆ. ಅದಕ್ಕೆ ಇದ್ರ ಬಗ್ಗೆ ಗಮನಿಸಿ ನಾವು ವಿ ಶುಡ್ ಬಿ ಅಲೋಫ್. ನನ್ನ ಮನಸ್ಸು ಎಲ್ಲಿ ಹೋಗ್ತಾ ಇದೆ ಅಂತ. ಈ ರಮಣಾಸ್ ಫಿಲಾಸಫಿ ಇದು. ಕಳ್ಳ ಪೊಲೀಸ್ ತರ ಮನಸ್ಸನ್ನು ಬಿಟ್ಟುಬಿಡಿ, ಹೋಗ್ತಾ ಇರ್ಲಿ ಅದು. ನೀವು ಅಬ್ಸರ್ವ್ ಮಾಡ್ತಾ ಇರಿ, ನನ್ನ ಮನಸ್ಸು ಹೋಯ್ತು ಅಂತ. ಎಲ್ಲ ಸುತ್ತ ಬಿಟ್ಟು ಒಳ್ಳೆ ಆಕಾಶದಲ್ಲಿ ಪಕ್ಷಿ ಹಾರಾಡದಂತೆ ಎಷ್ಟೊತ್ತು ಹಾರಾಡುತ್ತೆ ಆಕಾಶದಲ್ಲಿ ಚೆನ್ನಾಗಿ ಅಂತ. ಸುಸ್ತಾದಾಗ ಯಾವ್ದೋ ಒಂದು ಕೋಡೆಗಳ ಮೇಲೋ ಇಲ್ಲ ಮರದ ಮೇಲೋ ಎಲ್ಲ ಒಂದ್ ಕಡೆ ಕುತ್ಕೋಬೇಕಾದ್ರೆ ಎಷ್ಟು ಆಗ್ಬೇಕು. ಹಾಗೆ ಮನಸ್ಸಿಗೆ ದಣಿದಾಗ ಅವಾಗ ಕಾನ್ಸಂಟ್ರೇಟ್ ಮಾಡಿ ಅಂತಾರೆ. ದಿಸ್ ಇಸ್ ರಮಣಾಸ್ ಫಿಲಾಸಫಿ. ಮನಸ್ಸು ಕೇಂದ್ರೀಕೃತ ಮಾಡ್ಬೇಕಂತ. ಏನು ಸಾಮಾನ್ಯವಾಗಿ ನಮ್ಮ ಇದ್ರಲ್ಲಿ ಹೇಳೋದು ಅಂತಂದ್ರೆ ಅವಾಯ್ಡ್ ಆಲ್ ದಿಸ್. ಚೈಲಾಜಿನ ಕುಶೋತ್ತರ, ಕತ್ತು, ಬೆನ್ನು, ತಲೆ ಸ್ಟ್ರೈಟ್ ಆಗಿರ್ಬೇಕು. ಪದ್ಮಾಸನಂ ಸ್ವಸ್ತಿಕಾಸನಂಬ ಅವಲಂಬ ಅಲ್ಲಿ ಹೇಳಿದಂತೆ ಉತ್ತಮ ಪದ್ಮಾಸನ ಇಲ್ಲ ಸುಖಾಸೀನ, ಬೆನ್ನು ಸ್ಟ್ರೈಟ್ ಆಗಿರ್ಬೇಕು. ಕಾನ್ಸಂಟ್ರೇಷನ್ ಕಣ್ಣಿನ ದೃಷ್ಟಿ ಮೂಗಿನ ತುದಿಗಿರ್ಬೇಕು. ಕಣ್ಣು ನೋವು ಬರುತ್ತೆ, ಆದ್ರೆ ನಿಮ್ ಮನಸ್ಸು ಅಲ್ಲಿ ಇಲ್ಲಿ ಹೋಗೋದಕ್ಕೆ ಕುದುರೆಗೆ ಕಡಿವಾಣ ಹಾಕದಂತೆ. ಜಪ ಮಾಡ್ಬೇಕಾದ್ರೆ ಆ ಕಾನ್ಸಂಟ್ರೇಷನ್ ಇಲ್ಲ. ಪೂಜಾ ರೂಮೋ ಅಥವಾ ಇದಕ್ಕೆ ಇಟ್ಕೊಂಡಾಗ ಎದುರುಗಡೆ ದೇವ್ರ ಫೋಟೋ ಇರ್ಲಿ. ಈಗ ಎಲ್ರಿಗೂ ಫೋಟೋನೇ ಬೇಡ, ಎಲ್ಲೂ ಬೇಡ, ಎಲ್ಲ ತಗೊಂಡೋಗಿ ಯಾವ್ದೋ ಗೋಡೆ ಹತ್ರನೋ ಮರದ ಹತ್ರನೋ ಇಟ್ಟಿಟ್ಟು ಬರೋದು. ಎಷ್ಟು ಉಪಯೋಗ ಗೊತ್ತಾ ಅದು. ಇಟ್ ಹೆಲ್ಪ್ಸ್ ಯುವರ್ ಕಾನ್ಸಂಟ್ರೇಷನ್. ಏವಂ ಧ್ಯಾತ್ವಾ ಜಪೇನ್ ನಿತ್ಯಂ ಅನ್ಬೇಕಾದ್ರೆ ಭಗವಂತನ ವರ್ಣನೆ ಬಾಯಿನಲ್ಲಿ ಹೇಳಿದ್ರಿ ಅಲ್ವಾ, ಮನಸ್ಸಿನಲ್ಲಿ ಹೇಳಿದ್ರಿ. ಅವನನ್ನ ನೆನೆಸ್ಕೊಂಡು ಗಾಯತ್ರಿ ಮಂತ್ರದಿಂದ ಜಪಿಸ್ಬೇಕಾದದ್ದು. ಧ್ಯಾನಕ್ಕೆ ಯಾರು ಅಂತಂದ್ರೆ ಅವನು ಭಗವಂತ. ಸವಿತೃ ಮಂಡಲ ಮಧ್ಯವರ್ತಿ, ನಾರಾಯಣ, ಕಿರೀಟ ಧರಿಸಿದ್ದಾನೆ, ಪ್ರಸನ್ನವದನ, ಶಂಖಚಕ್ರ, ಪೀತಾಂಬರ, ಸರ್ವಾಭರಣ ಭೂಷಿತಂ. ಏವಂ ಧ್ಯಾತ್ವಾ ಜಪೇನ್ ನಿತ್ಯಂ ಅಲ್ಲಿ ಹೇಳ್ಬೇಕಾದ್ರೆ. ಸೊ ಜಪಗಳನ್ನ ಮಾಡಬೇಕಾದ್ರೆ ಈ ಶುಡ್ ಅವಾಯ್ಡ್ ದಿ ಹೊರಗಡೆ ಯಾವ್ದೋ ಮಾತೋ ಏನೋ ಬರುತ್ತೆ. ಈ ಯಾಕೆ ಇದು ಬಹಳ ಬ್ರಾಹ್ಮಿ ಮುಹೂರ್ತ ಕರ್ತವ್ಯ ಅಂತ ಹೇಳಿದ್ರು ಅಂದ್ರೆ ನಿಮ್ಗೆ ಡಿಸ್ಟ್ರಾಕ್ಷನ್ಸ್ ಹೆಚ್ಚಿಗೆ ಇರೋಲ್ಲ. 3:30-4 ಗಂಟೆ ಕೂತ್ಕೊಂಡು ಜಪ ಮಾಡಿ, ಖಂಡಿತ ಫೋನ್ ಗಲಾಟೆ ಇರೋಲ್ಲ. ಹೊರಗಡೆನಲ್ಲೂ ಶಬ್ದಗಳಿರೋಲ್ಲ. ಏನೋ ಶಬ್ದ ಆಯ್ತು ಯಾವುದಕ್ಕೋ ನೀವು ಅದಕ್ಕೆ ಪ್ರತಿಸ್ಪಂದಿಸ್ಬೇಕು, ಏನೂ ಇಲ್ಲ. ಅವಾಗೇನು ಅಂದ್ರೆ ನಿಮ್ಮ ಎಫೆಕ್ಟ್ ಇಟ್ ವಿಲ್ ಬಿ ವೆರಿ ಎಫೆಕ್ಟಿವ್, ವೀರ್ಯವತ್ತರವಾಗತ್ತೆ ಅಂತ ಹೇಳ್ತಾರೆ. ಮಾಡುವ ಜಪ ಚೆನ್ನಾಗಾಗುತ್ತೆ. ಕಾನ್ಸಂಟ್ರೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ವೇದ ಪ್ರಾಕ್ಟೀಸ್ ಇಂದ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಅಂಡ್ ಯು ಶುಡ್ ಇಂಟೆನ್ಸ್ಲಿ ಅವಾಯ್ಡ್ ಆಲ್ ದಿಸ್. ಫೋನನ್ನು ಇಟ್ಕೊಂಡು ಮಾತಾಡ್ತೀವಿ, ಟಿವಿನೂ ಆನ್ ಆಗಿರ್ಲಿ, ಇನ್ಯಾರೋ ಮಾತಾಡ್ತಾ ಇದ್ದಾರೆ ಮನೆಯಲ್ಲಿ, ಅವರ ಮಾತು ಇದ್ರೆ ಎಷ್ಟು ಮಟ್ಟಿಗೆ ನಿಮ್ಗೆ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂದ್ರೆ ಫಟ್ ಅಂತ ನೀವು ಅದಕ್ಕೆ ಇನ್ನೇನೋ ಒಂದು ಆನ್ಸರ್ ಮಧ್ಯದಲ್ಲಿ ಹೇಳೋದು. ಇಲ್ಲ ಅದು ಹಂಗಲ್ಲ ಹಿಂಗಲ್ಲ ಅಂತ. ನಿಮ್ ಜಪ ಎಲ್ಲೋಯ್ತು. ಸೊ ಬಹಳ ಬಹಳ ಮುಖ್ಯ ಕಾನ್ಸಂಟ್ರೇಷನ್. ಸಂತ ಈಗ ಆಯ್ತು ಆಡಿದ್ರು ಸಂತ್ವ ನಹ್ಯಾಮಿ ಪಯಸ ಘೃತೇನ ಅಂತ ನಿಲ್ಸಿದೆ. ಘೃತೇನ ಸಂತ್ವ ನಹ್ಯಾಮ್ಯಪವೋಷಧೀಭಿ. ಉದಾತ್ತದಲ್ಲಿ ಇದ್ದಿದ್ದು ಅನುದಾತ್ತಕ್ಕೆ ಬರುತ್ತೆ ಅಂತ ಒಂದು ಉದಾಹರಣೆ ಹೇಳಿದ್ದು. ಅಲ್ಲೇ ನಿಲ್ಸಿದ್ರೆ ಸಂತ್ವ ನಹ್ಯಾಮಿ ಪಯಸ ಘೃತೇನ ಮಾಮ ಒಂದು ನಿಮಿಷ. ಅಷ್ಟೇ ಸಾಕು. ನಕ್ಯಾಮಿ ಪೈಸಾಗತೇನ. ಇವಾಗ ಅರಣ್ಯ ಕಥೆಗಳು. ಮಾಮ ನಮಸ್ಕಾರ, ಒಂದ್ ನಿಮಿಷ. ನಮಸ್ಕಾರ. ನಮಸ್ಕಾರ. ಇಲ್ಲಿ ಬಂದಿರತಕ್ಕಂತ ಸಾಮಗಳು 3 ಸಾಮಗಳು ಬಂದಿದೆ ಅಲ್ವಾ? ಒಂದು ರಥಂತರೇಣ, ಹೌದು, ಬೃಹತ್ ಸಾಮ, ಇನ್ನೊಂದು ವಾಮದೇವ್ಯ. ಹೌದು. ಈ ರಥಂತರ ಸಾಮ ಬಂದ್ಬಿಟ್ಟು ರಥೋತ್ಸವದಲ್ಲಿ ಆರಂಭದಲ್ಲಿ ಹೇಳುವಂತ ಸಾಮ ಇದು. ಆಮೇಲೆ ಈ ರಥಂತರ ಸಾಮ, ಈ ಬೃಹತ್ ಸಾಮ, ವಾಮದೇವ್ಯ ಸಾಮದ ಪ್ರಾಮುಖ್ಯತೆ ಏನು ಅಂದ್ರೆ ದೇವರ ಆರಾಧನೆಯಲ್ಲಿ ರಥಂತರ ಸಾಮ ಅರ್ಘ್ಯ ಪ್ರದಾನಕ್ಕೆ,
ಬೃಹತ್ ಸಾಮ ಬಂದ್ಬಿಟ್ಟು ಆಚಮನಕ್ಕೆ, ಹ್ಮ್ ವಾಮದೇವ್ಯ ಬಂದ್ಬಿಟ್ಟು ಪಾದ್ಯಕ್ಕೆ. ಷೋಡಶೋಪಚಾರಗಳು ಅವುಗಳಲ್ಲಿ ಸೇರುವಂತ. ಆಮೇಲೆ ಈ ವಾಮದೇವ್ಯ ಅನ್ನೋದು ಬಹಳ ಮುಖ್ಯವಾದ ಸಾಮ. ಇವಾಗ ಯಜುರ್ವೇದದಲ್ಲಿ ಈ ವೇದ ಪಾರಾಯಣ ಆದ್ಮೇಲೆ ಯಾವ ತರ ಆಬಿರ್ ಗೀರ್ಬಿರ್ ಹೇಳ್ತಾರೋ ಅದೇ ತರ ಈ ವಾಮದೇವ್ಯ ಸಾಮವನ್ನು ಪಾರಾಯಣ ಮುಗಿದ್ಮೇಲೆ ಹೇಳೋತಕ್ಕಂಥ. ಸೊ ಸಾಮದ ಬಗ್ಗೆ ಹೇಳಿದ್ದು ಈಗ ಕೇಳಿಸ್ತಾ ಇಲ್ಲ ಅವ್ರು ಹೇಳಿದ್ದು. ರಥಾಂತರೇಣ ಸಾಮ್ನ ಅಂದ್ರೆ ರಥಗಳು. ಈ ರಥೋತ್ಸವದಲ್ಲಿ ಈ ತಿರುಮಂಗೆ ಆಳ್ವಾರ್ದು ಮೊದಲನೇದಿದೆಯಲ್ಲ, ವಾಡಿನೇನ್ ವಾಡಿ, ಅದರ ಪಾರಾಯಣ ಇದೆ ಆರಂಭದ. ಆಮೇಲೆ ಒಂದು ಪುಸ್ತಕ, ಹಳೆ ಪುಸ್ತಕ ಒಂದು ಸಿಕ್ತು ನನಗೆ. ಅದರಲ್ಲಿ ಇವಾಗ ಹೇಗೈತೆ, ಯಜುರ್ವೇದ ಮಂತ್ರಗಳನ್ನು ಇಂದ ಷೋಡಶೋಪಚಾರ ಮಾಡೋದೊಂದಿದೆ, ಸಾಮವೇದದ್ದು ನನ್ನ ಹತ್ರ ಇದೆ. ಅದರಲ್ಲಿ ದಿವ್ಯ ಪ್ರಬಂಧದಲ್ಲಿ ಯಾವ ಯಾವ ಪಾಶುರ ತಗೊಂಡು ಯಾವ ಯಾವ ಇದಕ್ಕೆ ಅಂತ ಆ ಪುಸ್ತಕದಲ್ಲಿದೆ. ಈ ಕೆಲವೆಲ್ಲ ಸೇರಿಸಿದೆಯಲ್ಲ, ವಿಷನ್ರಾಲ್ ಕುಡಿಯ ಮಿರಂದಾಲ್ ಸಿಂಹಾಸನಂ ದೇಶಿಕ ಪ್ರಬಂಧದಿಂದ ಪೂರ್ಣನ್ ಮಣಿಮರುಮಹ ಪಂಡ್ರಾಮೂಲ ಪೆರ್ಗತಿ ಮರುವಾಹ ಎಲ್ಲ ಒಂದೊಂದು ಕೂಡ. ಈಗ ಊರ್ಧ್ವ ಪುಂಡ್ರದಿಂದ ಇದು ಏನೇನು ಊರ್ಧ್ವ ಪುಂಡ್ರದಿಂದ ಪಾಶುಗಳು ಯಾವ್ದಾವ್ದು ಹೇಳ್ಬೇಕು ಅಂತ ಹೇಳ್ಕೊಂಡು ಬಂದಿದೆ. ಅದರಲ್ಲಿ ದೀಪಕ್ ಇಲ್ಲ, ಅದರಲ್ಲಿ ಅದು ಯಾವ್ದಾದ್ರು ನೋಡ್ಬೇಕು. ದೀಪಕ್ ಯಾವ್ದಿಲ್ಲ, ಧೂಪಕ್ಕಿದೆ ಆದ್ರೆ ದೀಪಕ್ ಇಲ್ಲ ಅದರಲ್ಲಿ. ದೀಪಕ್ ಯಾವ್ದು ಅಂತ ನೋಡ್ಬೇಕು ಅನ್ಸುತ್ತೆ. ಉಪಚಾರಗಳನ್ನು ನಡೆಸ್ಬೇಕಾದ್ರೆ ಬೇರೆ ಬೇರೆ ಇದು ಅದು ಎರಡು ಉಭಯ ವೇದದ್ದು ಅದ್ರ ಜೊತೆಗೆ ಅದು ಕೂಡ. ಏನಾಗುತ್ತೆ ಅಂದ್ರೆ ಇವಾಗ ತೆಂಗಿಲೆ ಸಂಪ್ರದಾಯ ತಗೊಂಡ್ರೆ ಅವರು ಹೆಚ್ಚಿಗೆ ತಮಿಳಿಂದನೇ ಪ್ರಾಧಾನ್ಯ ಕೊಡ್ತಾರೆ. ಆರಾಧನಕ್ಕೆ ಅರುಳಬೇಡಂ ಅಂತಾರೆ. ಇವರು ಭಗವನ್ ಸಮಾರಾಧನಾಭಿಮುಖೋ ಭವ ಅಂತ ಹೇಳ್ತಾರೆ. ಎರಡದ ಅರ್ಥ ಒಂದೇ. ಸೊ ಹಾಗೆ ಒಂದೊಂದೊಂದೊಂದು ಸ್ತ್ರೀಯರು ಹೇಳ್ಬೇಕಾದ್ರೆ ಪೂಜೆ ಮಾಡ್ಬೋದಾ ಅಂತಂದ್ರೆ ಪುರುಷನೇ ಆರಾಧನೆ ಮಾಡಬೇಕು. ಒಂದ್ ವೇಳೆ ಅವರಲ್ಲಿ ಪುರುಷರು ಇಲ್ಲ ಅವರ ಮನೆಯಲ್ಲಿ, ಅವ್ರು ಮಾಡಬೇಕಾದ್ರೆ ಸಾಲಿಗ್ರಾಮವನ್ನು ಕೈಯಿಂದ ಮುಟ್ಟಬಾರ್ದು. ಸ್ತ್ರೀ ಪೂಜಾ ವಿಧಿನಲ್ಲಿ ಎಲ್ಲ ದಿವ್ಯ ಪ್ರಬಂಧದ್ದು ಪುರಾಣದ ಶ್ಲೋಕಗಳನ್ನು ಸೇರಿಸ್ಕೊಂಡು ನಡೆಸುವಂತದ್ದು. ಇದೆಲ್ಲ ಹಂಗೆ 2-3 ಜನ ಕೇಳಿದ್ರು, ಮಾಮ ಏನೇನ್ ಮಾಡ್ಬೇಕು ಹೇಳಿ ಅಂತ. ಮಾಡೋಣ ಹೇಳ್ತೀನಿ ಅಂತಂದ್ರೆ ಇದಕ್ಕೆ ಇನ್ನೂ ಸಮಯ ಆಗಿಲ್ಲ, ಎಲ್ಲ ಅನರ್ಸಿದ್ ಮಾಡುವಂತದ್ದು. ಮಧ್ವ ಸಂಪ್ರದಾಯದಲ್ಲಿ ಹಾಕಿದ್ದಾರೆ ಸ್ತ್ರೀ ಪೂಜಾ ವಿಧಿಗೆ ಅಂತಿದೆ. ಯಾವುದು ಗದಗ ಇದರಲ್ಲೋ ಎಲ್ಲೋ ಪಬ್ಲಿಷ್ ಆಗಿರೋದು. ಮಾಧ್ವರು ವಿಧವೆಯರಾಗಿದ್ದಾರೆ ಅಂತ ಇಟ್ಕೊಂಡ್ರೆ ಅವ್ರು ಏನ್ ಮಾಡ್ಬೇಕು, ಪೂಜೆಯನ್ನು ಹೇಗ್ ಮಾಡ್ಬೇಕು. ಸ್ತ್ರೀ ಪೂಜೆ ಮಾಡಿದಂತ ಆರಾಧನೆ ತೀರ್ಥ ಸ್ವೀಕಾರಕ್ಕೆ ಅರ್ಹ ಅಲ್ಲ ಅಂತಿದೆ, ಗೊತ್ತೇನು? ಪುರುಷ ಏನೂ ಮಾಡಲ್ಲ, ಸ್ತ್ರೀಗೆ ಆಸಕ್ತಿ ಇದೆ, ಅವಳೇ ಎಲ್ಲ ಮಾಡ್ಬಿಟ್ಟು ಮಾಡಿ ತೀರ್ಥ ಅಂದ್ರೆ ಇಟ್ಸ್ ನಾಟ್. ಯಾರಿಗೆ ಏನೇನ್ ಮಾಡ್ಬೇಕು ಅದೇ ವಿಧಿ ಇರೋದು. ಇದು ಏನೋ ಸಾಮಾನ್ಯವಾದ ಧರ್ಮ. ವಿಶೇಷ ಧರ್ಮದಲ್ಲಿ ಹಾಗಾದ್ರೆ ಅವರು ಪೂಜೆ ಮಾಡ್ಲೇಬಾರದು, ಈಗ ಒಬ್ಬರೇ ಇದ್ದಾನೆ ಅಂತಂದ್ರೆ ಅವಾಗ ಉಂಟು. ಏನು ಅಂದ್ರೆ ಸುಮ್ಮನೆ ಸಂಪುಟದ ಭಗವದ್ಗೀತೆಗೆ ಉಪಚಾರಗಳು ಎಲ್ಲ, ಯಾವುದೇ ವೇದ ಮಂತ್ರಗಳಿಲ್ಲ. ಮಂಗಳಾರತಿ ತದ್ವಿಷ್ಣು ಹೇಳಬಾರದು. ಮಂಗಳಂ ಕೋಸಲೇಂದ್ರಯ ಶ್ರೀಯಕಾಂತಾಯ ಅವುಗಳನ್ನು ಹೇಳಿ ಪುರಾಣದ ಉಲ್ಲೇಖಗಳು. ಹಾಗೆ ದಿವ್ಯ ಪ್ರಬಂಧದನ್ನ ಅಲ್ಲಿ ಸೇರಿಸ್ಕೊಂಡು ಮಾಡುವಂಥದ್ದು. ಎಲ್ಲದಕ್ಕೂ ಮೂಲ ರಾಮಾನುಜರ ನಿತ್ಯ ಗ್ರಂಥ ಆರಾಧನಾ ವಿಧಿಗೆ. ಅದೇನು ರಾಮಾನುಜರು ಮಾಡಿದ್ದು, ರಾಮಾನುಜರೇ ಮಾಡಿದ್ದಲ್ಲ. ರಾಮಾನುಜರು ಅಲ್ಲಿ ಇದ್ದಿದ್ದು, ಆಗಮದಲ್ಲಿ ಇದ್ದಿದ್ದನ್ನು ಸೇರಿಸೋದ್ರಷ್ಟೇ. ಈ ಡಿಡ್ ನಾಟ್ ಅವರೇನೆ ಹೀಗ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಮಾಡಿಲ್ಲ. ಈ ರೀತಿ ನಡೆಸ್ಬೇಕು ಅಂತ ಪ್ರಾಪಗೇಷನ್ ಆಸ್ಪೆಕ್ಟ್ ಅಷ್ಟೇ. ಈಸ್ ನಾಟ್ ದಿ ಒರಿಜಿನಲ್. ಅವ್ರು ಹೇಳ್ಕೊಳ್ತಾರೆ ಎಲ್ಲ ನಂದೇನಿಲ್ಲ ಇಲ್ಲಿ ಹಿಂದಿನದು. ಎಲ್ಲಿತ್ತು ಇದು? ಆಗಮಗಳಲ್ಲಿ ಪೂಜಾ ವಿಧಾನ, ಶೈವಾಗಮ, ವೈಷ್ಣವಾಗಮ, ಶಾಕ್ತಿ ಆಗಮ, ತಂತ್ರ. ಆ ತಂತ್ರ ಇದರಲ್ಲಿ ಮುದ್ರೆಗಳು ಇವುಗಳೆಲ್ಲ ಬಹಳ ಜಾಸ್ತಿ. ಯಂತ್ರ ತಂತ್ರ ಇವುಗಳನ್ನ ಇಟ್ಕೊಂಡು ಯಂತ್ರ ತಂತ್ರಾಣಿ ಸಂವರ ಅಂತ ಬರುತ್ತಲ್ಲ ಸುದರ್ಶನ, ಇದರಲ್ಲಿ ಎಲ್ಲ ಬೇರೆ ಬೇರೆ ತಂತ್ರಿಗಳು ಅಂತಾನೆ ಅವರ ಹೆಸರು. ಯಾವ್ಯಾವುದೋ ದೇವತೆಗಳನ್ನ ಏನೇನೋ ವಿಧಿವಿಧಾನಗಳಲ್ಲಿ ಮಾಡುವಂಥದ್ದು. ಹಾಗೆ ನಮಗೆ ವೇದ ಹಾಗೂ ದಿವ್ಯ ಪ್ರಬಂಧ ಎರಡರದಲ್ಲೂ ಕೂಡ ಉಭಯವೇ. ಎಲ್ಲೆಲ್ಲಿ ಅದನ್ನ ಹೇಳಬೇಕು ಅದನ್ನು ಸೇರಿಸ್ಕೊಂಡು
ಈಗ ತಿರುಪತಿ ಇದರಲ್ಲೂ ಕೂಡ ಅಷ್ಟೇ, ಅರ್ಚನೆ ಶುರುವಾಗುತ್ತೆ 5 ಗಂಟೆ 5 ನಿಮಿಷಕ್ಕೆ ಏನೋ 5:15 ತನಕ ಸಹಸ್ರನಾಮ. ಅದಕ್ಕೆ ಮೊದಲು ಅಗ್ನಿಮೀಳೆ ಎಲ್ಲ ಹೇಳ್ಬಿಟ್ಟು ಪಂಚಾಂಗ ಇವತ್ತಿಂದು ಅದನ್ನು ಹೇಳ್ತಾರೆ. ಆಮೇಲೆ ಅವ್ರು ನಿಲ್ಲಿಸ್ತಾರೆ, ಇನ್ನೊಬ್ರು ಶಂದಾಲ್ ಕೊಡೆಯ ಮಿರಂದಾಲ್ ಸಿಂಹಾಸನಮ ಅಂತ ಹೇಳ್ತಾರೆ. ಈಗ ಅನಧ್ಯಯನ ಶುರುವಾಗಿದೆಯಲ್ಲ, ಅದಕ್ಕಾಗಿ ಉಪದೇಶದತ್ತಿನ ಮಾಲೆಯಿಂದ ಒಂದು ಪಾಶುರಾಗಿ ಇನ್ಸ್ಟೆಡ್ ಆಫ್ ಶಂದಾಲ್ ಕೊಡೆಯಂ, ಈ ಶಂದಾಲ್ ಕೊಡೆಯಂ ಅನ್ನೋದೇನೋ ತಿರುವಂದಾದಿನಲ್ಲಿ ಬರುವಂತಹ ಪಾಶುರಾಗ. ಹೀಗೆ ಒಂದೊಂದಕ್ಕೂ ಕೂಡ ಅಲ್ಲಿ ಸೇರಿಸ್ಕೊಂಡು ಈ ರಾಮಾನುಜನೊತ್ತಂದಾದಿ ಹೇಳೋಲ್ಲ, ಅದು 4,000 ಸೇರಿದ್ದು. ಸೊ ರಾಮಾನುಜನೊತ್ತಂದಾದಿಗೆ ಪ್ರತಿ ಏನು ಅಂತಂದ್ರೆ ಪಿಳ್ಳಯ್ಯಂದಾದಿ. ಈಗ ಬರೀ ತನಿಯನ್ಗಳನ್ನು ಹೇಳೋದು. ಎಲ್ಲರೂ ನೀವು ಸೇವಾ ಕಾಲ ಮಾಡಬೇಕು ಅಂತ ಹೋದ್ರೆ ಅನಧ್ಯಯನದ ಪೀರಿಯಡ್ ನಲ್ಲಿ ಆ ದಿವ್ಯ ಪ್ರಬಂಧ ಅನುಸಂಧಾನ ದೀಪಿಕೆಯಲ್ಲಿ ಹಾಕಿದೆ ನೋಡಿ. ಇವೆಲ್ಲ ಹಿಂದೆನೆ ತೃತೀಯ ಬ್ರಹ್ಮತಂತ್ರ ಪರಕಾಲ ಮಠದ ಸ್ವಾಮಿಗಳು 3ನೇವರು ಪರಕಾಲ ಯತೀಂದ್ರ ಅವರು ಬರೆದಿದ್ದ ದಿವ್ಯ ಪ್ರಬಂಧ ಅನುಸಂಧಾನ ದೀಪಿಕೆ ಅಂತ. ಹೀಗೀಗ ಮುಗಿಸ್ಬೇಕು ಅಂತ ಪಿಳ್ಳೆಯಂದಾದಿ ರಾಮಾನುಜನೊತ್ತಂದಾದಿ ಜನಕ್ಕೆ 4000ಕ್ಕೆ ಬದಲಾಗಿ ತನಿಯನ್ಗಳು ದೇಶಿಕ ಪ್ರಬಂಧ. ಅವ್ರ ತಿಂಗಳೇ ನೋಡಿದ್ರೆ ಉಪದೇಶದತ್ತಿನ ಮಾಲೆ, ಆಕೃತಿಗಳ ಪಾರಾಯಣ, ತಿರುವಾಯುಮೊಳಿ 101 ಅಂತಿದೆ ಅದು. ಇವುಗಳೆಲ್ಲ ಪಾರಾಯಣವನ್ನು ಅವ್ರು ಮಾಡ್ತಾರೆ. ಹಾಗೆ ಆಚರಣೆಗಳಲ್ಲಿ ಬರಬೇಕಾದ್ರೆ ಸಂಪ್ರದಾಯಗಳು ಇವುಗಳನ್ನು ಕೂಡ ಗಮನಿಸಿ ಮಾಡುವಂಥದ್ದು. ಇವಾಗ ಬ್ರಾಹ್ಮಣ ಯಜುರಾರಣ್ಯಕಾಯಿ ಬ್ರಹ್ಮನ್ ಪ್ರಚರಿಷ್ಯಾಮಃ ಹೋತರ್ಘರ್ಮಮಭಿಷ್ಟುಹಿ ಯಮಾಯತ್ವ ಮಖಾಯತ್ವ ಸೂರ್ಯಸ್ಯ ಹರಸೇತ್ವ ನೀವೆಲ್ಲ ಏನು ಟೆಂಪೋ ಇದ್ರಲ್ಲಿ ಹೇಳ್ತಾ ಇದ್ದೀರೋ ಅದೇ ಇದ್ರಲ್ಲಿ ನಾನು ಪರ್ಪಸ್ ಆಗಿ ವಾಯ್ಸ್ ಕಡಿಮೆ ಮಾಡ್ಬೇಕು ಅದಕ್ಕಾಗಿ ನನ್ ಮಗ ಹೇಳ್ತಾನೆ ಇರ್ತಾನೆ, ನೀನ್ ವಾಯ್ಸ್ ಕಡಿಮೆ ಮಾಡು, ಮೈಕ್ ಹಾಕೊಂಡಿದ್ದೆಲ್ಲ ಕೇಳಿಸುತ್ತೆ ಎಲ್ರಿಗೂ ಅಂತ. ಅದ್ ಏನಾಗುತ್ತೆ ಅಂದ್ರೆ ಒಂದು ಗ್ರೂಪ್ ಹೇಳ್ಬೇಕಾದ್ರೆ ಆಟೋಮ್ಯಾಟಿಕ್ ಆಗಿ ಅದು ಬಂದ್ಬಿಡುತ್ತೆ ಆ ಲೆವೆಲ್. ಇದಕ್ಕೇನೇನೆ ಈಗ ತೈತಿರಿ ಹೇಳ್ತಾ ಇದ್ದೀನಿ, ಯಾರೋ ರೈಸ್ ಮಾಡ್ಬಿಡ್ತಾರ ವಾಯ್ಸು, ಸರಿ ಎಲ್ಲರೂ ಅದೇ ಟೆಂಪೋನಲ್ಲಿ ಎಲ್ರಿಗೂ ಶ್ರಮ. ಕ್ರೌಂಚ ಆಗಬಾರ್ದು. ವೇದವನ್ನ ಹೇಳೋದು ಕ್ರೌಂಚ ಅಂದ್ರೆ ಏನು? ಕ್ರೇನು ಪಕ್ಷಿ ಇದೆಯಲ್ಲ, ಕೊಕ್ರೆ, ಅದ್ ಕೇಳ್ದಂಗೆ ಕೀರುಲ್ ದಲ್ಗಿನಲ್ಲಿ ಹೇಳಬಾರದು ವೇದವನ್ನ ಅಂತಿದೆ. ಈ ಅನಂತರಂಗಾಚಾರ್ಯ ಅಳಿಯ ಇದ್ರಲ್ಲ ಕೃಷ್ಣಮೂರ್ತಿ, ಕೃಷ್ಣಸ್ವಾಮಿ ಅವರ ಕಡೆ ತಮ್ಮ ಪಾರ್ಥಸಾರಥಿ ಅಂತ, ಅವ್ರು ವೇದ ಹೇಳ್ಬೇಕಾದ್ರೆ ಯಾವಾಗಲೂ ಪಿಚ್ನಲ್ಲಿ ಹೇಳೋರು. ಆರ್ಟಿನಗರ್ನಲ್ಲಿ ಬ್ರದರ್ಸು ನರಸಿಂಹನ್ನು ಶ್ರೀನಿವಾಸನ್ನು ಇವರೆಲ್ಲ, ಶ್ರೀಧರು ಕೂಡ ಅಷ್ಟೇ ಒಬ್ರು ಬ್ರದರ್, ಏಜಿಸ್ ಆಫೀಸ್ ಶ್ರೀಧರ್ ಇದಾರಲ್ಲ ಅವ್ರ ತಮ್ಮ ಪಾರ್ಥಸಾರಥಿ. ನಾವೊಂದು ಅನೇಕ ಅಕೇಶನ್ ನೋಡಿ ತುಂಬಾ ಹೈ ಪಿಚ್ ನಲ್ಲಿ ಹೇಳೋದು, ಚುನಾಡು ವೇದದಲ್ಲಿ ಹೇಳುವಂತ ಬಿಡೋದೆ ಹೈ ಪಿಚ್ ನಲ್ಲಿ ಹೇಳಬಾರ್ದು ವೇದವನ್ನು. ಅತಿ ಮಂದ್ರಂ ಬೇಡ, ಬರೀ ಮಾನುಷಂ ಒಂದು ಇದರಲ್ಲಿ ಅದೇ ಟೆಂಪೋನಲ್ಲಿ. ಅತಿ ಮಂದ್ರಂ ಅಂದ್ರೆ ಕಿವಿಗೆ ಗಳಿಸೋಲ್ಲ. ಇನ್ನಿಬ್ರು ನಿಮ್ಮ ತುಟಿ ಆಡೋದು ಕೇಳಿಸ್ತಾ ಇದೆ ಅಷ್ಟೇ, ಮತ್ತೊಬ್ಬರು ಕಿವಿ ಅದು ಕೂಡ ಹೇಳಬಾರ್ದು. ತುಂಬಾ ಮೆತ್ತಗೂ ಹೇಳಬಾರ್ದು, ತುಂಬಾ ಹೈ ಪಿಚ್ಗೂ ಹೇಳಬಾರ್ದು. ಒಂದೇ ಕೋರಸ್ ನಲ್ಲಿ ಹೋಗ್ಬೇಕು ವೇದ ಕಲಿಯುವಂತದ್ದು ಹೇಳ್ಬೇಕಾದ್ರೆ ಬರಬೇಕಾದ್ರೆ. ಚಕ್ಷುಷೇ ಸ್ವಾಹ ಶ್ರೋತ್ರಾಯ ಸ್ವಾಹ ಮನಸೇ ಸ್ವಾಹ ವಾಚೇ ಸರಸ್ವತ್ಯೈ ಸ್ವಾಹ मनसे स्वाहा वाचे सरस्वत्यै स्वाहा दक्षाय स्वाहा क्रतवे स्वाहा दक्षाय स्वाहा क्रतवे स्वाहा दक्षाय स्वाहा क्रतवे स्वाहा ओजसे स्वाहा बलाय स्वाहा ओजसे स्वाहा बलाय स्वाहा ओजसे स्वाहा बलाय स्वाहा
देवस्त्वा सविता मध्वानक्तु देवस्वा सविता मध्वानक्तु देवस्वा सविता मध्वानक्तु पृथिवीं तपसस्त्रायस्व पृथिवीं तपसस्रायस्व पृथिवीं तपसस्रायस्व अर्चिरसि शोचिरसि ज्योतिरसि तपोसि अर्चिरसि शोचिरसि ज्योतिरसि तपोसि अर्चिरसि शोचिरसि ज्योतिरसि तपोसि सगं सीदस्व महागम् असि सगं सीदस्व महागम् असि सगं सीदस्व महागम् असि शोचस्व देववीतमः शोचस्व देववीतमः शोचस्व देववीतमः विधूममग्ने अरुषं मियेभ्य विधूममग्ने अरुषं वियेद्य विधूममग्ने अरुषं वियेद्य सृज प्रशस्तदर्शतम् सृज प्रशस्तदर्शतम् सृज प्रशस्तदर्शतम् अञ्जन्ति यं प्रथयन्तो न विप्राः अञ्जन्ति यं प्रथयन्तो न विप्राः अञ्जन्ति यं प्रथयन्तो न विप्राः अपावन्तं नाग्निना तपन्तः अपावन्तं नाग्निना तपन्तः अपावन्तं नाग्निना तपन्तः पितुर्नपुत्र उपसि प्रेष्टः पितुर्नपुत्र उपसि प्रेष्टः पितुर्नपुत्र उपसि प्रेष्टः घर्मो अग्निं मृतयन्न सादीत् आघर्मो अग्निमृतयन्न सादीत् आघर्मो अग्निमृतयन्न सादीत् ಅಗ್ನಿಮೃತಯನ್ನ ಗೊತ್ತಾಯ್ತಾ ಪದ ಬಿಡಿಸೋದ್ರಲ್ಲಿ ಮೃತಯನ್ನ ಪದ ಅಲ್ಲ ಮೃತ ಆ ಪದ ಬರೋಲ್ಲ ಅಗ್ನಿಂ ಮೃತಯನ್ನ ಆ ಋಕಾರಕ್ಕೆ ಅನುದಾತ ಕೇಳಿಸ್ಬೇಕು ಅಗ್ನಿಂ ಮೃತಯನ್ನ ಮೃತಯನ್ನ ಸಾಧೀತೆ ಸಾಧೀತೆ ಅದಕ್ಕೆ ಯಾವ ಸ್ವರಗಳಿಲ್ಲ ಅನಾದೃಶ್ಯ ಪುರಸ್ತಾತ್ अनादृश्य पुरस्तात् अनादृश्य पुरस्तात् ಅಗ್ನೇರಾಧಿಪತ್ಯೇ अग्नेराधिपत्ये अग्नेराधिपत्ये ಆಯುರ್ಮೇದಾಃ आयुर्वेदाः आयुर्वेदाः पुत्रवती दक्षिणतः पुत्रवती दक्षिणतः पुत्रवती दक्षिणतः इन्द्रस्याधिपत्ये 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 प्रजां मेदाः प्रजां वेदाः प्रजां वेदाः सुषदा पश्चात् सुषदा पश्चात् सुषदा पश्चात् देवस्य सवितुराधिपत्ये देवस्य सवितुराधिपत्ये देवस्य सवितुराधिपत्ये प्राणं मेदाः प्राणं वेदाः प्राणं वेदाः आश्रुतिरुत्तरतः 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 मित्रवरुणयोराधिपत्ये मित्रावरुणयोराधिपत्ये मित्रावरुणयोराधिपत्ये श्रोत्रं मेदाः श्रोत्रं वेदाः श्रोत्रं वेदाः विधृतिरुपरिष्टात् 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 बृहस्पतेराधिपत्ये 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 ब्रह्ममेदाः क्षत्रं मेदाः ब्रह्मवेदाः क्षत्रं वेदाः ब्रह्मवेदाः क्षत्रं वेदाः तेजो मेधा वर्चो मेधाः तेजो मेधा वर्चो मेधाः
तेजो मेधा वर्चो मेधाः यशो मेधास्तपो मेधाः यशो मेधास्तपो मेधाः यशो मेधास्तपो मेधाः मनो मेधाः मनो मेधाः मनो मेधाः मनोरश्वासि भूरिपुत्रा मनोरश्वासि भूरिपुत्रा मनोरश्वासि भूरिपुत्रा विश्वाभ्योमान् आश्राभ्यः पाहि विश्वाभ्यो मानाश्राभ्यः पाहि विश्वाभ्यो मानाश्राभ्यः पाहि सोपसदा मे भूया माहि गंसीः सदा मे भूया मामाहिगंसीः सुप्रसदा मे भूया मामाहिगंसीः तपोष्वग्ने अन्तरागम् अमित्रान् तपोष्वग्ने अन्तरागम् अमित्रान् तपोष्वग्ने अन्तरागम् अमित्रान् तपाशगं समररुषः परस्य तपाशगं समररुषः परस्य तपाशगं समररुषः परस्य तपावसो चिकितानो अचित्तान् तपावसो चिकितानो अचित्तान् तपावसो चिकितानो अचित्तान् विते तिष्ठन्तमजरा अजासः विते तिष्ठन्तामजरा अयासः विते तिष्ठन्तामजरा अयासः चितस्थपरिचितः 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 स्वाहा मरुद्भिः परिष्टयस्व स्वाहा मरुद्भिः परिश्रयस्व स्वाहा मरुद्भिः परिश्रयस्व मा असि मा असि मा असि रमा असि रमा असि रमा असि प्रतिमा असि प्रतिमा असि प्रतिमा असि सम्मा असि सम्मा असि सम्मा असि विमा असि इमा असि इमा असि उन्मा असि उन्मा असि उन्मा असि अन्तरिक्षस्यान्तर्थिरसि अन्तरिक्षस्यान्तर्धिरसि अन्तरिक्षस्यान्तर्धिरसि दिवं तपसस्त्रायस्व दिवं तपसस्रायस्व दिवं तपसस्रायस्व आभिर्गीर्भिर्यदतो नमूनम् आभिर्गीर्भिर्यदतो न ऊनम् आभिर्गीर्भिर्यदतो न ऊनम् आप्यायय हरिभो वर्धमानः आप्यायय हरिभो वर्धमानः आप्यायय हरिभो वर्धमानः यदा स्तोत्रभ्यो महि गोत्रा रुजासि यदा स्तोत्रभ्यो महि गोत्रा रुजासि यदा स्तोत्रभ्यो महि गोत्रा रुजासि भूयिष्ठभाजो अधते स्याम भूयिष्ठभाजो अधते स्याम भूयिष्ठभाजो अधते स्याम शुक्रन्ते अन्यद्य च तन्ते अन्यत् शुक्रं ते अन्यद्य चते अन्यत् शुक्रं ते अन्यद्य चतं ते अन्यत् विषुरूपे अहनी द्यौरिवासी विषुरूपे अहनी द्यौरिवासी विषुरूपे अहनी द्यौरिवासी विश्वाहि माया अवसि स्वधावः विश्वाहि माया अवसि स्वधावः विश्वाहि माया अवसि स्वधावः भद्रा ते पूषन्निह रातिरस्तु भद्रा ते पूषन्निह रातिरस्तु
भद्राते पूषन्निह रातिरस्तु अर्हन् बिभर्षि सायकानि धन्वा अर्हन् बिभर्षि सायकानि धन्वा अर्हन् बिभर्षि सायकानि धन्वा अर्हन् निष्कं यजतं विश्वरूपम् अर्हन् निष्कं यजतं विश्वरूपम् अर्हन् निष्कं यजतं विश्वरूपम् अर्हन् इदं दयसे विश्वमभुवम् अर्हन् इदं दयसे विश्वमभुवम् अर्हन् इदं दयसे विश्वमभुवम् न वावो जीयो रुद्रत्वदस्ति न वावो जीयो रुद्रत्वदस्ति न वावो जीयो रुद्रत्वदस्ति गायत्रमसि 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 त्रैष्ठुभमसि 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 जागतमसि 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 मधु 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 अनक्त्वसादीरुत्तरत उत्तरतः पाहि प्रतिमा असि यजतन्ते अन्यज्जागतमस्येकञ्च अनक्त्वसादीरुत्तरतः पाहि प्रतिमासि यजतन्ते अन्यज्जागतमस्येकं च अनक्त्वसादीरुत्तरतः पाहि प्रतिमासि यजतन्ते अन्यज्जागतमस्येकं च दश प्राचीर्दश भासि दक्षिणा दश प्राचीर्दश भासि दक्षिणा दश प्राचीर्दश भासि दक्षिणा दश प्रतीचीर्दश भास्युदीचीः दश प्रतीचीर्दश भास्युदीचीः दश प्रतीचीर्दश भास्युदीचीः दशोर्ध्वा भासि सुमनस्य मानः दशोर्ध्वा भासि सुमनस्य मानः दशोर्ध्वा भासि सुमनस्य मानः स नो रुचं देह्यगृणीयमानः स नो रुचं देह्यहृणीयमानः स नो रुचं देह्यहृणीयमानः अग्निष्ट्वा वसुभिः पुरस्ताद्रोचयतु गायत्रेण छन्दसा अग्निष्ट्वा वसुभिः पुरस्ताद्रोचयतु गायत्रेण छन्दसा अग्निष्ट्वा वसुभिः पुरस्ताद्रोचयतु गायत्रेण छन्दसा समारुचितो रोचय समारुचितो रोचय समारुचितो रोचय इन्द्रस्त्वा रुद्रैर्दक्षिणतो रोचयतु त्रैष्टुभेन छन्दसा इन्द्रस्त्वा रुद्रैर्दक्षिणतो रोचयतु त्रैष्टुभेन छन्दसा इन्द्रस्त्वा रुद्रैर्दक्षिणतो रोचयतु त्रैष्टुभेन छन्दसा समारुचितो रोचय ದಶ ಪ್ರಾಚೀರ್ ದಶ ದಕ್ಷಿಣ ಆರಂಭ ಆಯ್ತು. ದಶ ದಿಕ್ಕುಗಳು ಉದಕ ಶಾಂತಿ 10 ಜನ ಇರಬೇಕು ಆಕ್ಚುಲ್ ಅಲ್ಲಿ. ಈಸ್ಟ್ ವೆಸ್ಟ್ ಸೌತ್ ನಾರ್ತ್ ಆನೆ ವಾಯು ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ಉಪರಿ ಅಧಃ 10 ದಿಕ್ಕುಗಳು 10 ದಿಕ್ಕುಗಳಿಗೆ ರೆಪ್ರೆಸೆಂಟೇಷನ್. ಹೆಚ್ಚಿಗೆನೂ ಇರಬಾರ್ದು. 28 ಜನ 52 ಜನ 108 ಜನ ಇದೆಲ್ಲ ಅರ್ಥ ಇಲ್ಲ ಉದಕ ಶಾಂತಿ. ಅದಕ್ಕೇನು ಹೇಳ್ಬಿಡೋದು ಅಧಿಕಸ್ಯ ಅಧಿಕಂ ಫಲಂ ಅಂತ. ಎಲ್ಲಿದೆ ಯಾವ್ದಕ್ಕೆ ಹೇಳಿದ್ದದು? ತುಂಬಾ ಜನ ಕೂತ್ಕೊಂಡು ಹೇಳ್ಬಿಟ್ರೆ ಜಾಸ್ತಿ ಫಲ ಬರುತ್ತೆ. 10 ಜನ ಇದು ನಾವು ರೂಢಿನಲ್ಲಿ ಬಂದ್ಕೊಂಡಿರೋದು 5 ಜನಕ್ಕೆ. 4 ಜನ 4 ದಿಕ್ಕುಗಳಿಗೆ ಒಬ್ಬ ಸರ್ವಸ್ಯ ಅಂದಿಶಿ ಅಂತ ಹೇಳ್ಬಿಟ್ಟು. ಆಕ್ಚುಲಿ 10 ಜನ ಇರ್ಬೇಕು. 10 ಜನ ಒಬ್ಬದಕ್ಕೆ ಶಾಂತಿ ಜಪಿಸ್ಬೇಕು. 10 ದಿಕ್ಕುಗಳಿಗೆ ರೆಪ್ರೆಸೆಂಟೇಷನ್. ಅವೆಲ್ಲ ಮಾಡಿದ್ಮೇಲೆ ಇದು ಪ್ರೋಕ್ಷಣೆಯಲ್ಲಿ ಅಗ್ನಿಸ್ತ್ವಾ ವಸುಭಿಹಿ ಪುರಸ್ತಾತ್. ಅಗ್ನಿ ಪೂರಸ್ತ ಅಂದ್ರೆ ಪೂರ್ವ ದಿಕ್ಕುಗಳಲ್ಲಿ ಒಂದೊಂದೇ ಹೇಳ್ದಾಳೆ. ಇಂದ್ರಸ್ತ್ವಾ ರುದ್ರೈರ್ ದಕ್ಷಿಣತೋ ರೋಚಯತು ತ್ರೈಷ್ಠುಭೇನ ಛಂದಸ.
रुद्रैर्दक्षिणतो रोचयतु त्रैष्टुभेन छन्दसा इन्द्रस्वा रुद्रैर्दक्षिणतो रोचयतु त्रैष्टुभेन छन्दसा ಯಾವ ಛಂದಸ್ಸು ಯಾವ ದೇವತೆಗಳು. ಅಗ್ನಿ ಪೂರ್ವ ಪುರದಲ್ಲಿ ಪುರಸ್ತಾತ, ಇದು ದಕ್ಷಿಣದಲ್ಲಿ ಇಂದ್ರ ತ್ವಾ ರೋಚಯತು ತ್ರಿಷ್ಟು ಛಂದಸ್ಸಿನಿಂದ. ಸಮಾರುಚಿತ ಹೇಳಿದ್ರ समारुचितो रोचय ವರುಣಸ್ತ್ವಾದಿತ್ಯೈಃ ಪಶ್ಚಾದ್ರೋಚಯತು ಜಾಗತೇನ ಛಂದಸಾ. वरुणस्त्वादित्यै पश्चाद्रोचयतु जागतेन छन्दसा वरुणस्त्वादित्यै पश्चाद्रोचयतु जागतेन छन्दसा ಹೇಳಿ. समारुचितो रोचय ವರುಣ ಪಶ್ಚಿಮ ದಿಕ್ಕಿನಲ್ಲಿ, ವರುಣ ತ್ವ ಆದಿತ್ಯೈಃ ಪಶ್ಚಾತ್ ರೋಚಯತು. ಮುಂದಕ್ಕೆ ದ್ಯುತಾನಸ್ತ್ವಾ ಮಾರುತೋ ಮರುದ್ಭಿರುತ್ತರತೋ ರೋಚಯತ್ವಾನುಷ್ಟುಭೇನ ಛಂದಸಾ. युतानस्वा मारुतो मरुद्भिरुत्तरतो रोचयत्वानुष्टुभेन छन्दसा युतानस्वा मारुतो मरुद्भिरुत्तरतो रोचयत्वानुष्टुभेन छन्दसा समारुचितो रोचय बृहस्पतिस्त्वा विश्वैर्देवैरुपरिष्टाद्रोचयतु पान्तेन छन्दसा. बृहस्पतिस्वा विश्वैर्देवैरुपरिष्टाद्रोचयतु पान्तेन छन्दसा बृहस्पतिस्वा विश्वैर्देवैरुपरिष्टाद्रोचयतु पान्तेन छन्दसा समारुचितो रोचय रोचितस्त्वं देवघर्म देवेश्वसि. रोचितस्त्वं देवघर्म देवेश्वसि रोचितस्त्वं देवघर्म देवेश्वसि रोचिषीयाहं मनुष्येषु. रोचिषीयाहं मनुष्येषु रोचिषीयाहं मनुष्येषु सम्राट्घर्म रुचितस्त्वं देवेष्वायुष्मागस्तेजस्वी ब्रह्मवर्चस्यसि. सम्राट् घर्म रुचितस्त्वं देवेष्वायुष्मागस्तेजस्वी ब्रह्मवर्चस्यसि सम्राट् घर्म रुचितस्त्वं देवेष्वायुष्मागस्तेजस्वी ब्रह्मवर्चस्यसि रुचितोऽहं मनुष्येष्वायुष्मागस्तेजस्वी ब्रह्मवर्चसी भूयासम्. रुचितोऽहं मनुष्येष्वायुष्मागस्तेजस्वी ब्रह्मवर्चसी भूयासम् रुचितोऽहं मनुष्येष्वायुष्मागस्तेजस्वी ब्रह्मवर्चसी भूयासम् ऋगसि 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 रुचं मयि देहि रुचं मयि देहि रुचं मयि देहि मयि ऋक् मयि ऋक् मयि ऋक् दश पुरस्ताद्रोचसे दश पुरस्ताद्रोचसे दश पुरस्ताद्रोचसे दश दक्षिणा दश दक्षिणा दश दक्षिणा दश प्रत्यङ्ग दश प्रत्यङ्ग दश प्रत्यङ्ग दशोदङ्ग 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 दशोर्ध्वभासि सुमनस्य मानः दशोर्ध्वो भासि सुमनस्य मानः दशोर्ध्वो भासि सुमनस्य मानः सनः सम्राडिशमोर्जं देहि सनः सम्राडिशमूर्जं देहि सनः सम्राडिशमूर्जं देहि वाजी वाजिने पवस्व वाजी वाजिने पवस्व वाजी वाजिने पवस्व रोचितो घर्मो रुचीय रोचितो घर्मो रुचीय रोचितो घर्मो रुचीय रोचय देहि न वच रोचय देहि न वच रोचय देहि न वच अपश्यं गोपामनिपद्यमानम् अपश्यं लोकामनिपद्यमानम्
अपश्यन् गोपामपरिपद्यमानम् नमो ब्रह्मणे धारणं मे अस्त्वनिराकरणं धारयिता भूयासम् कर्णयो श्रुतम् माच्योढ्वं ममामुष्यवो